Good evening, sir. Yeah, can someone unmute and talk now? Sir? Good ಇಲ್ಲ evening, sir. something ಏನೋ ಪ್ರಾಬ್ಲಮ್ ಇದೆ. Sir. ಇಲ್ಲ ಐ ಥಿಂಕ್ ಇದು ಹೊಸ ಐಡಿಯಾ ಅಲ್ವಾ? ಸರ್ ಕೇಳಿಸ್ತಿದ್ಯಾ? ಸರ್ ಹಾಯ್ ಸರ್, ಕೇಳಿಸ್ತಿದ್ಯಾ ಸರ್? ಐ ಕಾಂಟ್ ಹಿಯರ್ ಎನಿಥಿಂಗ್, ದಟ್ಸ್ ಅ ಪ್ರಾಬ್ಲಮ್. ಸರ್ ಕ್ಲಾಸ್ ಕ್ಯಾನ್ಸಲ್ ಮಾಡಬೇಡಿ ಸರ್. ಸರ್ ಓ, ವಾಲ್ಯೂಮ್ ಏನೋ 0 ಇರಬೇಕು ಸರ್ ನೋಡಿ. ಏನೋ ಕೇಳಿಸ್ತಿಲ್ಲ ಸರ್ಗೆ. ಇನ್ ವಿಚ್ ಒನ್ ಇಟ್ ಇಸ್ 0? ಈ ಯಾರು ಹಾಕೊಟ್ಟಿರೋರು? Sir, really you can't hear? Yeah, now I got it. Now I got it. Sir, ಕೇಳಿಸ್ತಿದ್ಯಾ? Yeah, now I ಸರ್ can. ಕೇಳಿಸ್ತಿದ್ಯಾ? Of course. Now I can. ಸರ್ Good evening, sir. ಏನಿಲ್ಲ, ಮೈಕ್ ಆಪ್ಷನ್ ಇತ್ತು ಸ್ಪೀಕರ್ಸ್ ಅಂತ, ಅದನ್ನ ಆನ್ ಮಾಡಿದೆ. ಐ ಥಿಂಕ್ ನೌ ಇಟ್ಸ್ ವರ್ಕಿಂಗ್. Good ಹಾಯ್ evening. ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. Good evening. ಗುಡ್ ಈವ್ನಿಂಗ್. ನನ್ನ ಬೈಕ್ಕೊಂಡು ಬಂದಿದ್ರಲ್ಲ ಎಲ್ಲಾರ್ಗು, ಅವ್ರೆಲ್ಲರಿಗೂ ಗುಡ್ ಈವ್ನಿಂಗ್. ಸರ್ ಸರ್ ಚನ್ನಬಸಪ್ಪ ಎಂಡ್ ಮಾಡಿ ಅಂತ ಸರ್. ಸರ್ ಕೆಲವೊಬ್ರು ಎಂಡ್ ಮಾಡಿ ಅಂತವ್ರೆ, ನಿಮಗ್ ಗೊತ್ತಾಗ್ತಾನೆ Sir, ಇಲ್ಲ. meeting end ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಸರ್. ಹೌದಾ ಕಷ್ಟಪಟ್ಟು ಪಾಟೀಲ್? ಯಾವ ಪಾಟೀಲ್? ಎಲ್ಲ ಸರ್ ಎಂಡ್ ಮಾಡಿ ಅಂತ ಸರ್. end ಮಾಡಬೇಡಿ ಅಂತಿದ್ದೀನಿ ಸರ್. Even ಕಿಶನ್ ಯಾವ ಪಾಟೀಲ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಪಾಟೀಲ್ ಪಾಟೀಲ್ ಗಾಟ್ ಸಮ್ ಅದರ್ ವರ್ಕ್. ಓಕೆ, ಐ ನೋ ದಟ್. ಸರ್ ವಾಟ್ ಅಭಿಜ್ಞಾ ಶೆಟ್ಟಿ, ಏನ್ ಸಮಾಚಾರ? ಇವಾಗ ಜಿಪಿ ಇಂಟ್ರೊಡಕ್ಷನ್ ಕೊಡ್ತೀರಾ ಸರ್? ಏನಪ್ಪಾ? ಇವಾಗ ಜಿಪಿ ಇಂಟ್ರೊಡಕ್ಷನ್ ಕೊಡ್ತೀರಾ? ಇನ್ ಹೇಳ್ತಿದ್ದೆ ಕಣೋ, ಸರಿಯಾಗಿ ಹೇಳ್ತಿದ್ದೆ, ಬೇಡ ಆಯ್ತಾ? ಎಲ್ಲಾರು ಇದಾರೆ, ಇಲ್ಲಾಂದ್ರೆ ಗ್ಯಾರಂಟಿ ನೀನ್ ಒಬ್ಬನೇ ಇದ್ರೆ ಖಂಡಿತ ಹೇಳ್ತಿದ್ದೆ. ಓಕೆ ಹಾ ಮಿಸ್ ನೇಹಾ ಬೈಕೊಂಡ್ ಬಂದಮ್ಮ. ಥೋಯ್ ಸರ್ಗ್ ಮಾಡಕ್ ಕೆಲ್ಸ ಇಲ್ವಾ, ಕ್ಲಾಸ್ ತಗೋತಾರೆ ಇಷ್ಟೊತ್ತಲ್ಲಿ ಅಂತ? ಇಲ್ಲ ಸರ್. ನಮಗ್ ಗೊತ್ತಿಲ್ವೇನ್ರಿ ನಮ್ ದೇವ್ರ ಸತ್ಯ? ಇಲ್ಲ ಸರ್, ಏನಕ್ಕೆ ಬೈಕೋಬೇಕು ಸರ್? ನಮ್ ಒಳ್ಳೇದಕ್ಕೆ ತಾನೆ. ಈಗ ನೋಡು, ಒಂದ್ ನಿಮಿಷ ನೋಡು, ಇವಾಗ ಕೇಳಿಸ್ಕೊ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾನೆಸ್ಟ್ ಆಗಿ ಹೇಳಿ, ಎಷ್ಟ್ ಜನ ಬೈಕೊಂಡ್ ಬಂದ್ರ ಈ ಕ್ಲಾಸ್ಗೆ? ನಮ್ಮನ್ನ ಆರಾಮಾಗಿ ಇರಕ್ಕೆ ಬಿಡಲ್ಲ ಈ ಮನುಷ್ಯ ಅನ್ಬಿಟ್ಟು. ಬೈದಿಲ್ಲ ಸರ್. ಯಾರ್ ಬೈದಿಲ್ಲ ಸರ್. ಯಾರ್ ಬೈಕೊಂಡ್ರೆ ಅಟ್ಲೀಸ್ಟ್ ಯು ಫೆಲ್ಟ್ ಬ್ಯಾಡ್ ಅಂತವ್ರು ಹೇಳಿ. ಸರ್ ವಾರದಲ್ಲಿ 2 ದಿವಸ ಅಲ್ವಾ ಸರ್, ಏನಕ್ಕೆ ಬೈಕೋಬೇಕು ಸರ್? ರೀ ಸ್ವಾಮಿ, ನಾನು ಹೇಳಿದ್ದು ಹೌ ಮೆನಿ ಆಫ್ ಯು ಫೆಲ್ಟ್ ಬ್ಯಾಡ್? ಅಯ್ಯೋ ಇವಾಗ ಒಂದ್ ಕ್ಲಾಸ್ ಇದೆ ಹೋಗ್ಬೇಕಾ ಆತರ ಯಾರ್ಗ ಅಷ್ಟೇ ಕೇಳಿದ್ ನಾನು. ಅಭಿಜ್ಞಾ ಶೆಟ್ಟಿ ಅವರೇ ಬಾಮ್ಮ ನೋಡಿ. ರುಕಿಯಾ, ನಾನು ಹೇಳಲಿಲ್ವಾ? ನೇಹಾ ನೋಡಲಿ ನೋಡಿ. ಚೂರ್ ಅಂತು ಸರ್. ಅಭಿಜ್ಞಾ ಫೆಲ್ಟ್ ಬ್ಯಾಡ್ ಅಂಡ್ ರುಕಿಯಾ ಆಲ್ಸೋ. ಅಭಿಜ್ಞಾ ಅನ್ಮ್ಯೂಟ್ ಮಾ. ಸರ್ ಬ್ಯಾಡ್ ಇಲ್ಲ ಸರ್, ಈಗಷ್ಟೇ ಎದ್ದೆ ಅದಕ್ಕೆ. ಅಯ್ಯೋ ನಿದ್ದೆ ಮಾಡ್ತಿದ್ದ, ಡಿಸ್ಟರ್ಬ್ ಆಯ್ತಾ? ಇಲ್ಲ ಸರ್. ಹೋಗಮ್ಮ ಮಲ್ಕೋ ಹೋಗಮ್ಮ. ಅಯ್ಯೋ ಇಲ್ಲ ಸರ್. Nurain, you also go now, sleep. Unmute Nurain. Yes, sir. Why you felt bad, ma? Sir, I was just sleeping, sir. Then I got ಹೋಗಮ್ಮ the classes there. ಹೆಂಗು ಕೋಲ್ಡ್ ಆಗಿದೆ, ಚೆನ್ನಾಗಿ ಬ್ಲಾಂಕೆಟ್ ಹೊದ್ಕೊಂಡು ಚೆನ್ನಾಗಿ ಮಲ್ಕೋ ಹೋಗು. ಸರ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಈ ಟೈಮ್ಗೆ ಇದ್ದಿದ್ದಲ್ವಾ ನಮ್ಗೆ? ಓ ಸೊ ಈಗ ಅಲ್ಲಿ ನೋಡು ಎಷ್ಟು ಜನ ಬೇಜಾರ್ ಮಾಡ್ಕೊಂಡ್ ಬಂದಿದ್ದಾರೆ. ಈವನ್ ರುಕಿ ಆಲ್ಸೋ ಶಿ ಫೆಲ್ಟ್ ಬ್ಯಾಡ್, ಅಯ್ಯೋ ಅನ್ಬಿಟ್ಟು. ಸುಜಲ್ ಅವ್ರು ಇವಾಗ ಬಾಯ್ ಬಿಡ್ತಾವ್ರೆ, ನಾನು ಕೂಡ ಸರ್ ಅಂತೆ. ನಂಗೆ ಗೊತ್ತ್ರಿ. ಹೇಳಪ್ಪ ಸರ್. ಹಂಗಲ್ಲ ಸರ್. ಇನ್ನು ಹೆಂಗೋ ಮರಿ ಸರ್ ನೀವು ಡೈರೆಕ್ಟ್ ಆಗಿ ಹೇಳಿ ಸರ್. ಏನ್ನ ನೋಡಪ್ಪ, ನಾವು ಪೋರ್ಷನ್ಸ್ ಮುಗ್ಸಕ್ ಎಕ್ಸ್ಟ್ರಾ ಕ್ಲಾಸ್ ತಗೊಂತಿರೋದು, ನಿಮ್ ನಾನ್ ಕಣ್ಣ್ ಹೇಳಲ್ಲ, ಹಾಳಾಗ್ಲಿ ನಾನ್ ಹೇಳ್ಬಿಟ್ಟೆ. ತಲೆ ಹಾಳಾಗ್ಲಿ ನಮ್ಗೆ ಗೊತ್ತಿಲ್ಲ. ಅಲ್ಲ ಒಂದ್ ಏನ್ ಗೊತ್ತಾ, ಹಾಳಾದ್ರೂ ಒಂಥರ ಈ ಟೇಪ್ ರಿಕಾರ್ಡರ್ನ ರಿಪೀಟ್ ಎಲ್ಲ ಹಾಕಲ್ಲ ನಾನು. ಈ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇರೋ ಉದ್ದೇಶನೇ ಆಲ್ರೆಡಿ ಹೇಳ್ಬಿಟ್ಟಿದೀನಿ ನಾನು. ಸೊ ನಾನು ಮತ್ತೆ ಇನ್ನೊಂದ್ಸಲ ಯಾಕೆ ಹೇಳಲಿ? ಕರೆಕ್ಟ್ ನಾ? ಎಸ್ ಸರ್. Yes, sir. ಓಕೆ. ಬೆಳಗ್ಗೆ ಇಬ್ರು ಪೇಪರ್ ನನಗೆ ಕಳ್ಸಿದ್ರು. ಒಂದು ಪ್ರಗತಿ, ಇನ್ನೊಬ್ರು ಯಾರು? ಸೂರ್ಯ ತೇಜನ, ರವಿ ತೇಜನ?
ಸೂರ್ಯ ತೇಜ್ ಅವರೇ, ತಾವು ತಮ್ಮ ಹೆಸರು ಏನ್ ಇಟ್ಟಿದ್ದೀರಾ ಅಲ್ಲಿ? ಅಂದ್ರೆ ಏನ್ ಐಡಿ ಹೆಸರು ಏನಿದೆ ತಮ್ದು? ಸರ್ ಅದು ನಮ್ಮ ಅಮ್ಮದ್ ಸರ್. ಪ್ಲೀಸ್ ನಿಮ್ದು ಕ್ರಿಯೇಟ್ ಮಾಡ್ರಿ. ಓಕೆ ಸರ್. ಯಾಕಂದ್ರೆ ಈಗ ನೇಮ್ಸ್ ತುಂಬಾ ತೊಂದರೆ ಆಗುತ್ತೆ ರೀ, ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡ್ಬೇಕಾದ್ರೆ ಫ್ಯೂಚರ್ ಅಲ್ಲಿ. ಕಮಾನ್, ಡೋಂಟ್ ಡೂ ದಟ್. ಚೇಂಜ್ ಮಾಡಿದ್ದೀನಿ ಸರ್. ಚೇಂಜ್ ಮಾಡಿದ್ಯಾ ಈಗ? ಹೊಸ ನೇಮ್ ಬಂದಿದ್ಯಾ? ಹಾ ಬಂದಿದೆ. ಮಾರ್ಕ್ಸ್ ಸಿಕ್ತಾ? ಎಸ್ ಸರ್. ಓಕೆ, ಡನ್. ನೇಹಾ ಇಸ್ ಟೆಲ್ಲಿಂಗ್ ಆಕ್ಚುಲಿ ಐ ಲೈಕ್ ದ ಕ್ಲಾಸ್ ಇನ್ ದ ಈವ್ನಿಂಗ್ ಅಂತೆ. ಬಿಡು ನೇಹಾ. ಹೌದು ಸರ್, ಫಸ್ಟ್ ನೀವು ತಗೊಂತಿದ್ರಲ್ಲ ಸರ್ 5 to 6, ಅದು ಚೆನ್ನಾಗಿತ್ತು ಸರ್. ಹೌದಾ? ಸರ್ ನಂಗೂ ಅಷ್ಟೇ ಸರ್, ಈವ್ನಿಂಗ್ ಹೌದು ಸರ್, ನನ್ಗೂ ಅಷ್ಟೇ. Morning ಏನಿಲ್ಲ, ಮಧ್ಯದಲ್ಲಿ ಬಂದ್ಬಿಟ್ಟು ಬಾವುಟ ಆರಿಸ್ಬಿಡೋದು ನಂದು ಒಂದ್ ಇಡ್ಲಿ ಅಂತ. ಸರ್ ಎಷ್ಟು ಗಂಟೆಗೆ ತಗೊಳ್ಳಿ ಸರ್, ನಾನು ಯಾವಾಗಾದ್ರೂ. ಹಾ ಅಪ್ಪ, ನಂಗೆ ಗೊತ್ತಿಲ್ವೇನೋ ನಮ್ ಸ್ಟೂಡೆಂಟ್ಸ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಇಲ್ಲಿ ಹೂ ಅಂತಾರೆ, ಇಲ್ಲಿ ಎಸ್ ಅಂತಾರೆ, ಆಯ್ತಾ? ಹೋಗ್ಬಿಟ್ಟು ಎಲ್ಲಿ ಡ್ರಿಲ್ ಇಡ್ಬೇಕು ಅಲ್ಲಿ ಡ್ರಿಲ್ ಮಾಡ್ಬಿಡ್ತಾರೆ. ಸರ್ ಇಲ್ಲ ಸರ್, ಯಾಕೋ ಮುಟ್ ನೋಡ್ಕೋತಾ ಇದೀಯಾ? ಕೆಲವೊಬ್ರಿಗೆ ಇರುತ್ತೆ ಸರ್, ಯಾಕಪ್ಪ ತಗೊಂತಾರೆ ಅಂತ, ಬಟ್ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ತಗೊಳ್ಳಿ ಸರ್ ಅಂತಾರೆ. ಒಂದ್ ಹೇಳ ಸುಜಲ್, ನಾನು ಅವತ್ತೇ ಹೇಳಿದೀನಿ, ಕೆಲವರು ಫ್ರಾಂಕ್ ಆಗಿ ಮಾತಾಡ್ತಾನೆ, ಓಕೆ, ಕೆಲವರು ಅಂದ್ರೆ ಅಯ್ಯೋ ಅಂದ್ರೆ ಏನನ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅನ್ಕೊಂಡು ಹೈಡ್ ಅಂಡ್ ಸೀಕ್ ಅಂತಾರ. ಬೀಡೆ ಇರ್ಲಿ, ನಂಗೇನಿಲ್ಲ. ಒಂದೇ ತಿಳ್ಕೊಡ್ರಿ ಎಲ್ಲಾರ್ಗು. ಸುಜಲ್ ಹೇಳ್ದಂಗೆ ಮುಂಚೆನೆ ಹೇಳಿದೀನಿ ನೋಡಿ, ಎಕ್ಸಾಮಿನೇಷನ್ ಡೇಟ್ ಎನಿ ಟೈಮ್ ದೇ ವಿಲ್ ಅನೌನ್ಸ್ ಅಂಡ್ ವಿ ಶುಡ್ ಬಿ ಪ್ರಿಪೇರ್ಡ್. ಸೊ ನನ್ನ ಇಂಟೆನ್ಷನ್ ಇಷ್ಟೇಪ್ಪ, ಅಟ್ ಲೀಸ್ಟ್ ಬೈ ದಿಸ್ ಮಂತ್ ಎಂಡ್ ಸೀಕ್ವೆನ್ಸ್ ಅಂಡ್ ಸೀರೀಸ್ ಮುಗಿಸಿ ಇನ್ನೊಂದು ಚಾಪ್ಟರ್, ಐ ಥಿಂಕ್ ಪ್ರಾಬಬಿಲಿಟಿ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಚಾಪ್ಟರ್. ಓಕೆ, ಇದಾದ್ಮೇಲೆ ಸೊ ಅಷ್ಟು ಮುಗಿಸಿದ್ರೆ ಇನ್ನೊಂದು 3 ಚಾಪ್ಟರ್ ಉಳ್ಕೊಳುತ್ತೆ. ಸೊ ಟು ಬಿ ಆನ್ ದ ಸೇಫರ್ ಸೈಡ್, ಎಸ್ ಐ ಶುಡ್ ಡೂ ದಿಸ್. ಓಕೆ, ಸೊ ಹೆಂಗು ನಿನ್ನೆ ಕ್ಲಾಸ್ ಮಿಸ್ ಆಯ್ತು, ಸೊ ಇವತ್ತು ತಗೊಳ್ತಾ ಇದ್ದೀನಿ. ಸೊ ಲೆಟ್ ಮೀ ಜಸ್ಟ್ ಕಂಟಿನ್ಯೂ. ಓಕೆ ಬಾ ಸ್ಟಾರ್ಟ್ ಮಾಡೋಣ. 15 ವರ್ಗೂ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ? ಎಲ್ಲರೂ 16 ಅಂತ ಟೈಪ್ ಮಾಡಿ ಈಗ. ಓಕೆ, ಕಾಪಿ ಮಾಡಿದ್ರಾ? ಚಲೋ, ಸ್ಟಾರ್ಟ್ ದ ಎಕ್ಸ್ಪ್ಲನೇಷನ್. Yes, sir. ಶೆಟ್ಟಿ ಅವರೇ ಬನ್ನಿ. ಅಭಿಜ್ಞಾ ಅವ್ರ ಹತ್ರ ತುಂಬಾ ದಿನ ಆಯ್ತು ಮಾತಾಡಿ, ನಾವು ಡಿಸ್ಕಷನ್ ಏನಾದ್ರು ಮಾಡಿ. ಅವರು ಬರಲ್ಲ ಈ ನಡುವೆ, ಬೇಜಾರ್ ಮಾಡ್ಕೊಂಡ್ಬಿಟ್ಟವ್ರೆ. ಇಲ್ಲ ಸರ್, ಬರ್ತೀನಿ. ಏನಿಲ್ಲ, ಸುಮ್ನೆ ರಮ್ಮ, ನಾನ್ ಕರೆಯೋವರೆಗೂ ಬರಲ್ಲ ನೀನ್ ಇವಾಗೆಲ್ಲ. ಮುಂಚೆ ಎಲ್ಲ ಅಭಿಜ್ಞಾ ಯೂಸ್ ಟು ಬಿ ಸರ್ ನಾನು ಅಂತಿದ್ರು, ಇವಾಗ ಅಭಿಜ್ಞಾ ಇಸ್ ಕ್ವೈಟ್. ನಾಳೆಯಿಂದ ಬರ್ತೀನಿ ಸರ್ ಪ್ರಾಪರ್. ನೋಡೋಣ, ಹಾ ಲೆಟ್ಸ್ ಸಿ. ಓಕೆ, ಸೊ ಸ್ಟಾರ್ಟ್ ಮಾಡ್ಲಾ ಎಕ್ಸ್ಪ್ಲನೇಷನ್? ಎಸ್ ಸರ್. ಓಕೆ, ಅಭಿಜ್ಞಾ ಅವರೇ ಶುರು ಮಾಡ್ರಿ, ನಿಮ್ಗೆ ಏನ್ ಗೊತ್ತಿದೆಯೋ ಅದ್ರ ಪ್ರಕಾರ. ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸರ್ 1 and 31 ಮಧ್ಯೆ m ನಂಬರ್ಸ್ ಇನ್ಸರ್ಟ್ ಮಾಡಬೇಕು. ಸೊ the first term will be 1. ಇಟ್ಸ್ ಓಕೆ ಅಭಿಜ್ಞಾ, ಈ ತರ ಬರ್ಕೊಳ್ಳಾ? ಎಸ್ ಸರ್. Between 1 and 31 there are m numbers. Yes sir. We should introduce this m numbers. So final ಆಗಿ ಆಮೇಲೆ ಏನ್ ಕೊಟ್ಟಿದ್ದಾರೆ ಅದೇ, apart from this the ratio of the 7th and m-1 7th and m-1th term ಕೊಟ್ಟಿದ್ದಾರೆ, ಕರೆಕ್ಟಾ? Yes sir. ರೈಟ್ ಅಭಿಜ್ಞಾ. ಸೊ ಹಾಗಾದ್ರೆ ಹೇಗ್ ಬರೀತೀರಾ ಇದನ್ನ? If you have to take the ratio away, then 7th term will be a plus 60. ಇಲ್ಲಿ ನೋಡಿ, ಒಂದ್ ನಿಮಿಷ ಅದು ಉಪಯೋಗಿಸಕ್ ಮುಂಚೆ, by using this let me just find something. Okay Abhigna, can I take this as a is equal to 1? Yes sir. ಹಾಗಾದ್ರೆ 31st will be which term of the sequence? tn ಅಲ್ವಾ? last term. ತಲೆ ಮೇಲೆ ಕೊಟ್ಬಿಡ್ತೀನಿ. last term. ಹಾ, ಕೌಂಟ್ ಮಾಡ್ರಿ, ಎಷ್ಟು ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಹೇಳಮ್ಮ. ಓ ಹಂಗ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಹೇಳಿ. 31 30 M sir. m plus 1 sir. ನೋ, ಯಾರು ಹೇಳ್ತೀರಾ ಹೋಗ್ಲಿ? ಅಭಿಜ್ಞಾ ಅವ್ರ ಹೋಲ್ಡ್ ಅಲ್ಲಿ ಹಾಗೆ ಇರಿ. Who will tell me how many number of terms have written? Plus 30th term. Yes, Patil? 29. Exactly. ಆಮೇಲೆ ಬೇರೆ 2 plus m. ಇನ್ನೊಂದ್ಸಲ ಹೇಳಮ್ಮ.
2 plus m. Plus. m plus 2 ಅಂತ ಹೇಳ್ರಿ. Okay, m plus Okay, ಇಲ್ಲಿ ನೋಡಿ ಕೇಳಿಸ್ಕೊಳ್ಳಿ ಅಭಿಜ್ಞಾ, ಇಲ್ಲಿ ನೋಡಿ. These are m number of terms. Yes, sir. This is m plus 1. Can I take this as m plus 2? Oh. Oh, ಅಲ್ಲ, ಅರ್ಥ ಆಯ್ತಾ? Yes, sir. So what are the total number of terms? M plus 2. m plus 2 ಅಂದ್ರೆ ಈ 31st ಇದೆಯಲ್ಲ, can I take this as t m plus 2? Yes, sir. ಅದನ್ನ 31 ಅಂತ ತಗೊಳ್ತೀನಿ. What is the formula of t m plus 2? A plus m plus 2 minus 1 into d divide is ಅದರಲ್ಲಿ equal a ಗೊತ್ತು ನನಗೆ. So 1 plus m plus 1 into d is equal to 31 ಅಂತ ಬರ್ಕೊಳ್ಳಾ? Yes, sir. So m plus 1 into d will be equal to 30. Yes, sir. ಹಾಗಾದ್ರೆ d equal to 30 by m plus 1. Yes, sir. Okay, Abhigna. So what my intention is, from the given, and from the sequence what I have written, I want to note down what is the value of a, what is the value of d. Is that clear? Yes, sir. This is 16 alva? Yeah, this is 16. What else is given to us? 7th and m What is minus this given? The ratio of the 7th and m minus 1th term. Okay, ಅವ್ರು ಹೇಳ್ತಾ ಇರೋದು ಏನ್ ಕೇಳು, and the ratio of the 7th and the m minus 1th term. Okay, Abhigna, just careful ಆಗಿ observe ಮಾಡಿ. Okay, the ratio of what? 7th term and m minus 1 term. This has been given as 5 by 9. 7th term. ಏನ್ರಿ ಫಾರ್ಮುಲಾ 7th term ಗೆ? A plus 6d. Are you sure? A plus. Sir, A plus 16. Okay, fine. ಹಾಗೆ ಉಳ್ಕೊಳ್ಳಿ ನೀವು, ಒಂದು ನಿಮಿಷ ಹಾಗೆ ಇರಿ. ಅಕ್ಷರ, can you come up? Yes, sir. What is the 7th term here? In the sequence, sir. Exactly. ನಾನು ತಗೊಂಡಿರೋ ಸೀಕ್ವೆನ್ಸ್ ಅಲ್ಲಿ 7th term ಯಾವುದು? A6, sir. A6 ವ್ಯಾಲ್ಯೂ ಏನು? A plus 60. ಓಕೆ, ಹಾಗೆ ಇರು, ನೀನು ಹೋಲ್ಡ್ ಅಲ್ಲೇ ಇರು. ಓಕೆ, ಐ ಗೋ ಬ್ಯಾಕ್ ಟು ನೇಹಾ. ಹೇಳ್ತೀನಿ, ಎಲ್ಲರಿಗೂ ಎಕ್ಸ್ಪ್ಲೇಷನ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ನೇಹಾ. a plus 8d, sir. A plus 8d. 8d ಅಲ್ಲ, ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೋಬೇಕು. ಓಕೆ, ನೇಹಾ ಅಂಡ್ ಎವ್ರಿಬಡಿ ಲಿಸನ್ ಟು ಮೀ. ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಲ್ವಾ, ಇದರಲ್ಲಿ 7th ಟರ್ಮ್ ಅಂದ್ರೆ ಸೀಕ್ವೆನ್ಸ್ ಅಲ್ಲಿ 8th ಟರ್ಮ್, ಕರೆಕ್ಟಾ? Yes. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ. ಓಕೆ, ಆ ಸೀಕ್ವೆನ್ಸ್ ಏನ್ ಬರ್ದಿದ್ದೀರ, A1 to AM ಬರ್ದಿದ್ದೀರಲ್ವಾ, ಅದ್ರೊಳಗಡೆ 7th ಟರ್ಮ್ ಅಂದ್ರೆ ಇದನ್ನು ಸೇರಿಸ್ಕೊಂಡ್ರೆ ಅವಾಗ 8th ಟರ್ಮ್ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ A7 ಇರುತ್ತೆ. ಓಕೆನಾ? ನೋಡಿ ಇವಾಗ can I say this is actually the 8th term of the total series, total sequence? Everybody yes say yes or no? Yes, sir. Yes, sir. ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. Yes, sir. Yes, sir. ಎಲ್ಲರಿಗೂ ಅರ್ಥ ಆಯ್ತಾ? Yes, sir. Yes, sir. Yes, sir. Okay. Yes, sir. ಹಾಗಾದ್ರೆ ಏನ್ ಬರಿಬೇಕು ನಾನು ಇವಾಗ? T7 ಅಂದ್ರೆ ಇದ್ರ ಒಳಗಡೆ T7 ಅರ್ಥ ಆಯ್ತಾ? ಬಟ್ ಟೋಟಲ್ ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ, ಅದು T8 ಆಗುತ್ತೆ. ವಿಲ್ ಯು ಅಗ್ರಿ? Yes, sir. Yes, sir. Yes, sir. Okay. ಸೊ ಒಂದ್ ಕೆಲಸ ಮಾಡೋಣ, ಇದನ್ನ ನಾನು ಸ್ಮಾಲ್ ಲೆಟರ್ ಅಲ್ಲಿ ಉಪಯೋಗಿಸ್ತೀನಿ. ಓಕೆ, ಸೊ T7 by T m minus 1. ಸ್ಮಾಲ್ ಲೆಟರ್ ಅಂದ್ರೆ ಆ ಒಳಗಡೆ ಇದೆಯಲ್ವಾ A1 to AN, ಅದ್ರ ಒಳಗಡೆ T7 ಅದು. Okay, sir. ಇನ್ನೂ ಕನ್ಫ್ಯೂಸ್ ಆಗಂಗಿದ್ರೆ ಬೇಡ ಬಿಡಿ, T ಬೇಡ, A7 by AM minus 1 ಅಂತ ಬರ್ಕೊಳ್ತೀನಿ. ಇಸ್ ದಟ್ ಓಕೆ ನಾವು? Yes, Yes, sir. Yes, sir. ಸೊ A7 ಆಕ್ಚುಲಿ ನಮ್ ಪ್ರಕಾರ ಏನಾಗುತ್ತೆ, ಟೋಟಲ್ ಸೀಕ್ವೆನ್ಸ್ ಅಲ್ಲಿ 8th ಟರ್ಮ್ ಆಗುತ್ತಾ? Yes, yes, sir. Yes, sir. Can I take it as T8 by T? ಇವಾಗ ಹೇಳಿ, ಇದೇನಾಗುತ್ತೆ? A plus 7D. 70. ಇದೇನಾಗುತ್ತೆ ಈಗ ನೋಡಿ, m minus 1 ಇರೋದು ಏನಾಗುತ್ತೆ? M. m ಆಗುತ್ತೆ. one less than greater than ತಾನೆ? Greater than. Yes, sir. All of you agree? Yes, sir. Yes, sir. Sir, See, ನಮ್ಗೆ yes, ಏನೂ sir. ಗೊತ್ತಾಗ್ಲಿಲ್ಲ ಸರ್. ಇರೋ ಒಂದ್ ನಿಮಿಷ, ನಾ ಇನ್ನೊಂದ್ಸಲ ಬರ್ತೀನಿ, ಇರೋ ಒಂದ್ ನಿಮಿಷ, ಎಲ್ಲರಿಗೂ ಅರ್ಥ ಆಗ್ಬಿಡಲ್ಲ ಅಷ್ಟು ಈಸಿಯಾಗಿ. ವೇಟ್ ಮಾಡು, ಲೆಟ್ ಮಿ ಕಂಪ್ಲೀಟ್, ಐ ವಿಲ್ ಕಮ್ ಬ್ಯಾಕ್. ಓಕೆ, Okay, sir. ನಾನು ಹೇಳಕ್ ಮುಂಚೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಾನೇ ಹೇಳ್ಕೊಡ್ತಿದ್ದೀನಿ. Okay, ಓಕೆ, sir. ಸೊ ಲಿಸನ್, ನೌ ಐ ವಿಲ್ ರಿಪೀಟ್ ಫಾರ್ ಎವ್ರಿಬಡಿ. ಅವ್ರು ಏನ್ ಕೊಟ್ಟಿದ್ದಾರೆ ಗೊತ್ತಾ, ಪ್ರಾಬ್ಲಮ್ ಇಷ್ಟೇ. 131 ಬಿಟ್ವೀನ್ ದೆಮ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ m numbers ವಿಚ್ ಆರ್ ಇನ್ AP. ಅರ್ಥ ಆಯ್ತಾ? ಸೊ A1 to AM ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟರ್ಮ್ ಅಂಡ್ ದಿಸ್ ಇಸ್ ದ m plus second term ಅಲ್ವಾ. ಬೈ ಯೂಸಿಂಗ್ ದ D ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಗೊತ್ತಾ, ಈ m numbers ಇಂಟ್ರೊಡ್ಯೂಸ್ ಮಾಡ್ತಿರಲ್ವಾ, ಅದ್ರಲ್ಲಿ 7th ಟರ್ಮ್ ತಗೊಳ್ತಾರೆ, ಅದ್ರೊಳಗಡೆ m minus 1th ಟರ್ಮ್ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಓಕೆ, this is actually the second term. Full sequence ತಗೊಂಡ್ರೆ this is the second term. Sujal, come up. Yes, sir. This is the second term. Yes, sir.
ದಿಸ್ ಇಸ್ ದ ಥರ್ಡ್ ಟರ್ಮ್. ಎಸ್ ಸರ್. ಹಾಗಾದ್ರೆ ಇದೇನಾಗುತ್ತೆ? 8th ಟರ್ಮ್ ಸರ್. ಅಲ್ಲೋಡು, ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಆ ಸೀಕ್ವೆನ್ಸ್ ಒಳಗಡೆ A1 to AM ಅಲ್ಲಿ ಅವ್ರು ಕೊಟ್ಟಿರೋದನ್ನ ಬರ್ಕೊಂತೀನಿ, ಅದನ್ನ ಟೋಟಲ್ ಸೀಕ್ವೆನ್ಸ್ ಕನ್ವರ್ಟ್ ಮಾಡ್ಕೊತೀನಿ. ಅರ್ಥ ಆಯ್ತೇನ್ರಿ ಸರ್? ಟೋಟಲ್ ಸೀಕ್ವೆನ್ಸ್ ನೋಡ್ರಿ, ಇವಾಗ ಸದ್ಯಕ್ಕೆ ಇದು ಇಲ್ಲ ರೀ, ಇದು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರೋ ನಂಬರ್. ಈಗ ಇದನ್ನು ಬರ್ಕೊಳ್ತೀನಿ. ದಿಸ್ ವಿಲ್ ಬಿಕಮ್ ದ ಟೋಟಲ್ ಸೀಕ್ವೆನ್ಸ್, ಕಂಪ್ಲೀಟ್ ಸೀಕ್ವೆನ್ಸ್ ಇನ್ ಫ್ಯಾಕ್ಟ್. ಎಸ್ ಸರ್. ಈ ಕಂಪ್ಲೀಟ್ ಸೀಕ್ವೆನ್ಸ್ ಒಳಗಡೆ ದಿಸ್ ರೆಪ್ರೆಸೆಂಟ್ ದ 8th ಟರ್ಮ್ ಬಿಕಾಸ್ ಇದು ಆಡ್ ಅಪ್, ಇದು ಸೇರ್ಕೊಳ್ಳುತ್ತೆ. ಸೊ ದಿಸ್ ರೆಪ್ರೆಸೆಂಟ್ ದ 8th ಟರ್ಮ್. ಎಸ್ ಸರ್. ಸೊ ನಿಮ್ಗೆ M-1 ಅಂದ್ರೆ ಏನಾಗುತ್ತೆ? ಒಂದು ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ 7 ಅಂದ್ರೆ ಇಲ್ಲಿ 8 ಅಂತ ಬರ್ಕೊಳ್ತಾ ಇದೆಯಾ? ಹಾ ಸರ್. ಇಲ್ಲಿ M-1 ಅಂದ್ರೆ 1 more than that will become M. ಎಸ್ ಸರ್. ಅನಲೈಸ್ ಮಾಡ್ಬಿಟ್ಟು ಇನ್ನೊಂದ್ಸಲ ಹೇಳು, ಅರ್ಥ ಆಯ್ತಾ ಇಲ್ವಾ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್. Not just Sujal, I want everyone to understand this what I have just wrote. If everybody agree, then I will continue. If anybody wants an explanation, you can ask me. ಇದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಹೇಳಿ ನಾನು ಕಂಟಿನ್ಯೂ ಮಾಡ್ತೀನಿ. ಎವ್ರಿಬಡಿ ಅಗ್ರಿ, ದೆನ್ ಐ ವಿಲ್ ಕಂಟಿನ್ಯೂ. ಸರ್ ಎಸ್ ತನುಶ್ರೀ. ಸರ್ M+2 ಯಾಕೆ ಬರದ್ರಿ? ಅರ್ಥ ಆಗ್ಲಿಲ್ಲ ಸರ್. ಇಲ್ಲಿ M+2 ಯಾಕೆ ಬರ್ದೆ ಅಂತನಾ? ಎಸ್ ಸರ್. ದಿಸ್ ಇಸ್ ಫಸ್ಟ್ ಟರ್ಮ್. ಎಸ್ ಸರ್. ಪ್ಲಸ್ M+1 ಟರ್ಮ್ ಆಯ್ತು ಇಲ್ಲಿವರೆಗೂ. ಎಸ್ ಸರ್. ಇದು M+2 ಅಂತ ಕರಿಬೋದಾ? ಓಕೆ ಸರ್. ಅದಕ್ಕೆ ನೋಡು, T M+2 = 31. ಯಾಕಂದ್ರೆ ನೋಡಮ್ಮ, ಇಲ್ಲಿಂದ ಇಲ್ಲಿಗೆ M, ಸೊ ಇನ್ 2 ಎಕ್ಸ್ಟ್ರಾ ಇದೆ, ಸೊ M+2 ಆಗುತ್ತೆ. ಇಸ್ ದಟ್ ಓಕೆ? ಓಕೆ ಸರ್. ಓಕೆ ಸರ್. ಎಸ್ ಪಾಟೀಲ್. ಇಲ್ಲಿ T7 ಮತ್ತೆ T8 ಹೆಂಗಾಯ್ತು ಅರ್ಥ ಆಗ್ಲಿಲ್ಲ ಸರ್ ಈ ಕಡೆ. ರೀ ಅದನ್ನ ಹೇಳ್ತೀನಿ ಕೇಳ್ರಿ. ಅವ್ರು ಕೊಟ್ಟಿರೋದು ನೀವು ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ ಸೀಕ್ವೆನ್ಸ್ A1 to AM, ಅದ್ರ ಒಳಗಡೆ M7th ಟರ್ಮ್ ಮತ್ತೆ M-1 ಟರ್ಮ್ ರೇಷಿಯೋ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಅವ್ರ ಡಿಸ್ಕಷನ್, ಅವ್ರು ಇದಕ್ಕೆ ವ್ಯಾಲ್ಯೂಸ್ ಕೊಡ್ತಿದ್ದಾರೆ. ಬಟ್ ಈ 7 ಇದೆಯಲ್ವಾ, ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ 7th is actually the 8th term. Yes sir. ಅಂಡ್ ಇವಾಗ ನಮ್ಗೆ ನೆಕ್ಸ್ಟ್ M-1 ಬರ್ಬೇಕಾದ್ರೆ ಒಂದು ಜಾಸ್ತಿ ಮಾಡ್ಬೇಕಲ್ವಾ ನಾನು? ಇಲ್ಲಿ ನೋಡು, 7 ಇರೋದು 8 ಆಗುತ್ತೆ, M-1 ಇರೋದು M ಆಗುತ್ತಲ್ವಾ, ಒಂದು ಜಾಸ್ತಿ ಮಾಡಿದ್ರೆ ಅರ್ಥ ಆಯ್ತು ಸರ್. ವೆರಿ ಗುಡ್. ಇದು ಸ್ವಲ್ಪ ಕನ್ಫ್ಯೂಷನ್ ತರ ಇರುತ್ತೆ ಅಷ್ಟೇ, ಬಟ್ ಯು ಹ್ಯಾವ್ ಟು ಅನಲೈಸ್ ಅಷ್ಟೇ. ಅವ್ರು ಏನ್ ಕೊಟ್ಟಿದ್ದಾರೆ, ನೀವೇನು ಕನ್ವರ್ಟ್ ಮಾಡ್ಬೇಕು. ಇಷ್ಟು ಗೊತ್ತಿದ್ರೆ ಎಲ್ಲರೂ ಸಾಲ್ವ್ ಮಾಡ್ತೀರಾ ಈ ಪ್ರಾಬ್ಲಮ್ ನ. ನಾವು ಇಸ್ ದಿಸ್ ಕ್ಲಿಯರ್ ಟು ಎವ್ರಿಬಡಿ? ಇನ್ನೊಂದ್ಸಲ ಕೇಳ್ಬಿಡ್ತೀನಿ. ಅನ್ಮ್ಯೂಟ್ ಅಂಡ್ ಸೇ Clear sir. Yes sir. ಎಸ್ ಸರ್. ಕ್ಲಿಯರ್ ಸರ್. ರೈಟ್. ನೋಡಿ, ಈವ್ನಿಂಗ್ ಆಗೋಷ್ಟಲ್ಲಿ ಸ್ಟ್ರೆಂತ್ ಕಮ್ಮಿ ಆಗೋಯ್ತು. ಇಟ್ ವಾಸ್ 90, ಇಟ್ಸ್ ಜಸ್ಟ್ 93 ನಾವು. ಮಾರ್ನಿಂಗ್ ಆದ್ರೆ 100+ ಇರ್ತಾರೆ. ಓಕೆ, ನಾವು ಜಸ್ಟ್ ಬಿಕಾಸ್ ಐ ಆಮ್ ಟೇಕಿಂಗ್ ಎಕ್ಸ್ಟ್ರಾ ಕ್ಲಾಸ್ ಅಂಡ್ ದಟ್ಸ್ ಅನ್ ಅಡಿಷನಲ್ ಕ್ಲಾಸ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಾರೆ ಕೆಲವರು. ಸೊ ಸಾರಿ, ಅಂತವ್ರಿಗೆ ನಾವ್ ಏನ್ ಮಾಡಕ್ ಕರ್ಕೊಂಬಂದ್ ಕುಂಡ್ರಿಸ್ಕೊಳಕ್ ಆಗಲ್ಲ. ಇಲ್ಲ ನಿದ್ದೆ ಮಾಡ್ತಿದ್ರೆ. ಎಸ್ 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 ಸರ್, ಅಲ್ಲಿ T8/TM is 5/9 ಅಲ್ವಾ ಸರ್? ಹೌದು. ಅಂದ್ರೆ ಅದ್ರ ಪ್ರಕಾರ T8 to 5th. ಅವ್ರು ಕೊಟ್ಟಿರೋದು ಡಿಸ್ಕಷನ್ ಇಲ್ಲಿಂದ ಇಲ್ಲಿವರೆಗೂ. ನಾನ್ ಫಸ್ಟ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಡಿಸ್ಕಸ್ ಮಾಡ್ತೀನಿ ಅವ್ರ ಪ್ರಕಾರ. ಹಾ ಸರ್. ಅದನ್ನ ನಾನು ಕಂಪ್ಲೀಟ್ ಸೀಕ್ವೆನ್ಸ್ ಗೆ ಕನ್ವರ್ಟ್ ಮಾಡ್ಕೋತೀನಿ. ಓಕೆ ಸರ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಯಾಕಂದ್ರೆ ಅವ್ರ ಡಿಸ್ಕಷನ್ ಅಲ್ಲಿ ಇದು ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ ಅವರು. ದೇ ಆರ್ ಟೇಕಿಂಗ್ ದ ರೇಷಿಯೋ ಆಫ್ ವಾಟ್? They are taking the ratio of between here to here. They are taking 7th and the M-1. That ratio is 5/9. Our prakara. Okay, yes sir. But nan complete sequence togondaga A7 is actually the 8th term of the given sequence. Complete sequence alli. Yes sir. Okay. Understood, yes sir. Dilip nidde ಮಾಡ್ತಿದ್ದೀರಾ? Hey Rajkumar, Dilip ಬಾ ಬೇಗ. ಅನ್ಮ್ಯೂಟ್ ಮಾಡ್ಬೇಕಾ ದಿಲೀಪ್? ಅವ್ನು ನಿದ್ದೆ ಮಾಡ್ತಿದ್ದ, ಅವ್ನು ಇವಾಗ ಎದ್ದಿರ್ತಾನ. ಹಲೋ ಸರ್. ನಿದ್ದೆ ಮಾಡ್ತಿದ್ದ ರಾಜಾ? ಸರ್ ಶೀತ ಆಗಿತ್ತು ಸರ್, ಮಲ್ಕೊಂಡಿದ್ದೆ. ನಿದ್ದೆ ಮಾಡ್ತಿದ್ದ ಅಷ್ಟೇ. ಹಾ ಸರ್. ಓಕೆ, ನೌ ಸ್ಟಾಪ್ ಅಂಡ್ ಲಿಸನ್. ಓಕೆ, ಐ ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಎಕ್ಸ್ಪ್ಲನೇಷನ್. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ T8 ಏನಪ್ಪ ಫಾರ್ಮುಲಾ ನಮ್ಗೆ? A+7D. TM ಏನಪ್ಪ ಫಾರ್ಮುಲಾ? A+M-1 into D is equal to 5/9 ಅಲ್ವಾ? A ಗೊತ್ತಿದೆ, D ಗೊತ್ತಿದೆ. ಒಂದು ಕೆಲಸ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ 9 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 9A plus 63D is equal to 5A plus 5 into M-1 into D. A ಟರ್ಮ್ಸ್ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ತೀನಿ, D ಟರ್ಮ್ಸ್ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ತೀನಿ. 9 - 5
4a ರೈಟ್. 63 ನ ಈ ಕಡೆ ಕಳಿಸ್ಬಿಟ್ಟು ಡಿ ಕಾಮನ್ ತೆಗೆದ್ರೆ 5m minus 5 ಇದು minus 63 ಈ ಕಡೆ ಹೋಗುತ್ತೆ ರೈಟ್. a and d ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. a value is 1, so this will become 4 into 1. Can you please just look at the value of d? 30 by m plus 1 right, multiplied by 5m minus 68 ಆಗುತ್ತಲ್ವಾ? Yes, sir. Yes, m plus 1 ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, 4m plus 4 ಆಗುತ್ತೆ ರೈಟ್. Okay, 30 into 5 is it 150? Yes, sir. Minus 68 into 30 ಮಾಡ್ರಮ್ಮ ಯಾರಾದ್ರೂ, all of you. 68 into 30 2040. 2040 2040 ಅಲ್ವಾ? Yes, sir. Yes, sir. ಕ್ಲಾಸ್ ಏನ್ ಮಾಡಿ 4m ನ ಈ ಕಡೆ ಶಿಫ್ಟ್ ಮಾಡಿ ಇದನ್ನ ಈ ಕಡೆ ಶಿಫ್ಟ್ ಮಾಡಿ ಸಿಂಪ್ಲಿಫೈ ಮಾಡಿ m ಕಂಡುಹಿಡಿಬೇಕು ಅಷ್ಟೇ ಕೆಲಸ. I think you can do that. Yes, Okay, now note down Yes, all of sir. you. ನಿಮಗೆ ಈ ಕನ್ವರ್ಷನ್ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ, ಇದು ಯಾಕೆ ಬರ್ದಿದ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಅರ್ಥ ಆಗಲ್ಲ ನಿಮ್ಗೆ. ಸೊ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. Sir, so the first thing you have to do in any problem is to find a and d. Not every time ma, it depends on the problem. Okay, sir. ಆಯ್ತಾ? ನಾಟ್ ಎವ್ರಿವೇರ್ ಎವ್ರಿ ಟೈಮ್. ಓಕೆ, ಸೊ ಇದಕ್ಕೆ ಆಕ್ಚುಲಿ ಇದು ಇಲ್ಲ ಅಂದ್ರೆ ಸಾಲ್ವ್ ಮಾಡಕ್ ಆಗಲ್ಲ. ಎ ಅಂಡ್ ಡಿ ಕಂಡಿಡಿದ್ರೆ ಸಾಲ್ವ್ ಮಾಡಕ್ ಆಗಲ್ಲ. ಓಕೆ, M14 ಸರ್. ಏನಪ್ಪಾ 14m. ಏಯ್ ರಾಜ್ಕುಮಾರ್ ಸರಿಯಾಗಿ ಚೆಕ್ ಮಾಡೋ. -14. ಕ್ಯಾಲ್ಕುಲೇಟರ್ ರೈಟ್? ಓ ಸಾರಿ, ಒಂದ್ ನಿಮಿಷ. ಎಷ್ಟು ಹೇಳೋ? 1 ಸೆಕೆಂಡ್ ರಿಪೀಟ್ ಅಭಿರಾಮ್. -14. 14, sir. ಮೈನಸ್ ಬರಲ್ಲ. 14 is correct. Sorry. 14 is correct. ಸರ್ ಇದು ಮಾಡಕ್ ಇದು ಒಂದೇ ವೇ ಇದೆಯಾ ಅಂದ್ರೆ ಈಸಿ ಶಾರ್ಟ್ ಇದ್ರೆ ದಯವಿಟ್ಟು ನನಗೂ ಕಲ್ಸ್ಕೊಡಿ ಸೆಕೆಂಡ್ ಮೆಥಡ್ ಇದ್ರೆ. ಆಕ್ಚುಲಿ ಬೆಳಗ್ಗೆ ಚಂದ್ರಕಲಾ ಒಂದ್ ಮೆಥಡ್ ಕಳ್ಸಿದ್ರಿ ಒಂದ್ ಪ್ರಾಬ್ಲಮ್ ಗೆ. ಚಂದ್ರಕಲಾ ಕ್ಯಾನ್ ಯು ಕಮ್ ಅಪ್ ಅಂಡ್ ಟೆಲ್ ಮಿ ದಟ್ ಪ್ರಾಬ್ಲಮ್ ನಂಬರ್ ಮಾ? ನಾನು ಒಂದ್ ಮೆಥಡ್ ಮಾಡಿದ್ರೆ ಅವ್ರು ಇನ್ನೊಂದ್ ಮೆಥಡ್ ಹೇಳಿದ್ರು ನನಗೆ. ದಟ್ಸ್ ಗುಡ್. ನೋಡಿ ಇನ್ವೆನ್ಷನ್ಸ್ ಇರುತ್ತೆ. ಓಕೆ, ಇಲ್ಲ ಅಂತ ಅಲ್ಲ. ಓಕೆ, ಎಸ್ ಚಂದ್ರಕಲಾ, ವಿಚ್ ಇಸ್ ದಟ್ ಪ್ರಾಬ್ಲಮ್? 13th, sir. ಹಾ ಹೇಳಮ್ಮ, ನಿನ್ ಮೆಥಡ್ ಹೇಳು. ಸರ್ ಎನ್ ಬದಲು ನಾನು 1 2 ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ, ಎಸ್ ಎನ್ ಕೊಟ್ಟಿದ್ದಾರೆ ಫಸ್ಟ್. ವೆರಿ ಗುಡ್. ಓಕೆ, ಎಸ್ ಎನ್ ಹೇಳಮ್ಮ. 3n² + 5n ಅಲ್ವಾ? ಓಕೆ, ಸೊ ಏನ್ ಕಂಡುಹಿಡಿತೀಯಾ? S1 3 + 5 = 8 ಕರೆಕ್ಟಾ? S2 ಎಷ್ಟು ನಾನು 12 + 10 ಅಲ್ವಾ? 22. ಇಸ್ ದಟ್ ಕರೆಕ್ಟ್? ಎಸ್ ಸರ್. ಓಕೆ, ಇವಾಗ ಏನ್ ಮಾಡಿದ್ಯಾ ಹೇಳು ಅದಾದ್ಮೇಲೆ? ಸರ್ ಅದಾದ್ಮೇಲೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಸರ್. ಏನು? mth ಟರ್ಮ್ 164 ಅಂತ ಇದೆಯಲ್ವಾ ಸರ್, ಅದ್ರ Tm = 164. ಅದಾದ್ಮೇಲೆ ಅದನ್ನ a + m - 1 × d ಅಂತ ಬರ್ಕೊಳ್ಳಾ? ಸರ್. ಓಕೆ, ಆಮೇಲೆ ಹೇಳು. a ವ್ಯಾಲ್ಯೂ ಮತ್ತೆ d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಸರ್. a ಅಂದ್ರೆ ಎಷ್ಟು? 8 + m - 1. This is nothing but a ಅಷ್ಟೇ ಅಲ್ವಾ? ಸರ್. d ಎಷ್ಟು? d ಹೇಗೆ ಕಂಡುಹಿಡಿತೀಯಾ? ಸರ್ ಇದು 22 ಅಂತ ಬಂದಿದ್ಯಲ್ವಾ ಸರ್, ಅದರಿಂದ ಹೆಂಗ್ ಕಂಡುಹಿಡಿತೀಯ ಅದನ್ನ ಹೇಳ್ಬೇಕು. ಓಕೆ, ಆಕ್ಚುಲಿ ಇದು S1, ಇದು S2. ಇದು S1 ಅಂದ್ರೆ ಏನು? T1 ಕರೆಕ್ಟಾ? S2 ಅಂದ್ರೆ T1 + T2 ಕರೆಕ್ಟಾ? ರೈಟ್. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಇದನ್ನ ಈ ತರ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ 22 - 8 ಬರುತ್ತೆ. ಅಂಡ್ ದಟ್ ಇಸ್ ಗೋಯಿಂಗ್ ಟು ಬಿ ಹೌ ಮಚ್? ಇದ್ರಲ್ಲಿ 2 ಹೋಗುತ್ತೆ, 6 ಹೋದ್ರೆ 14 ಆಗುತ್ತೆ. ಕರೆಕ್ಟ್ ನೋ? ಸೊ ಕ್ಯಾನ್ಸಲ್ ಮಾಡು. ಸೊ T2 = 14 ಕರೆಕ್ಟ್ ನೋ? ಎಸ್ ಸರ್. ಕಾಮನ್ ಡಿಫರೆನ್ಸ್ ಅಂದ್ರೆ ಏನು? T2 - T1 ರೈಟ್. ಸೊ 14 - 8 that will be equal to 6. ಇಲ್ಲಿ a and d ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ m ಸಿಗುತ್ತೆ. ನೀವು ಬರ್ದಿದ್ದೀರಾ, ಬಟ್ ನಿಮ್ಗೆ ಅದನ್ನ ಹೇಳಕ್ ಬರ್ಲಿಲ್ಲ ಅಷ್ಟೇ. ಗುಡ್. Okay, if all of you finish, please mention number 17. Number 17 mention ಮಾಡಿ, ಕಾಪಿ ಮಾಡಿ, ಎಲ್ಲರೂ ಕಾಪಿ ಮಾಡ್ಕೊಳ್ಳಿ. ಯಾರು ಡಿಸ್ಕಷನ್ ಬರ್ತೀರಾ ಒಂದ್ಸಲ ಕೇಳ್ಬಿಡ್ತೀನಿ. ನಾನೇ ಹೆಸರು ಕರೀತಾ ಇದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಹೂ ವಾಂಟ್ ಟು ಡಿಸ್ಕಸ್? ಬರಲ್ಲ, ಯಾರು ಬರಲ್ಲ.
ತಿರ್ಗಾ ನಾನೇ ಬರ್ಲಾ ಸರ್? ಸರ್ ನಾ ಬರ್ಲಾ? ಅವಿಜ್ಞಾ ಜೊತೆ ಆಗ್ಲೇ ಆಗಿದೆ ಡಿಸ್ಕಷನ್. ಜ್ಞಾಪಿತ ವಾಂಟ್ ಟು ಡಿಸ್ಕಸ್ ಅನ್ಸುತ್ತೆ. ನೋಡೋಣ ಜ್ಞಾಪಿತ ಜೊತೆ ಮಾಡೋಣ. ಹೌದು, ಜ್ಞಾಪಿತ ತುಂಬಾ ದಿನ ಆಯ್ತು ಡಿಸ್ಕಷನ್ ಬಂದು. ಸರ್ ಲಾಸ್ಟ್ ಕ್ಲಾಸ್ ಇಂದ ಬಂದಿದ್ನಲ್ಲ ಸರ್. ಐ ಡೋಂಟ್ ಫೀಲ್ ಸೊ. ಸರ್ ಬಂದಿದ್ದೆ, 2 ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೆ. ಓ ಸೀರಿಯಸ್ಲಿ? ನಿಜವಾಗ್ಲೂ ಸರ್, ಬೇಕಾದ್ರೆ ವಿಡಿಯೋ ಚೆಕ್ ಮಾಡಿ. ಅಮೃತ್ ಅಂತೂ ಬರದೇ ಇಲ್ಲ, ನಾನು ಕರಿಯೋರ್ಗು ಬರಲ್ಲ ಅವನು. ಆಯ್ತಾ? ಈ ಸ್ಮಾರ್ಟ್ ಗೈ. ಸರ್ ಹಂಗೇನಿಲ್ಲ ಸರ್. ಐ ವಾಂಟ್ ವಾಲಂಟರಿ ಪಾರ್ಟಿಸಿಪೇಷನ್ ಮ್ಯಾನ್. ಈ ಫಸ್ಟ್ ಡೇ ನನ್ನ ಮೇಲೆ ಅಪವಾದ ಬಂದ್ಬಿಟ್ಟಿದೆ. ನಾನು ಕೆಲವ್ರು ಮಾತ್ರ ಕರಿತೀನಿ ಡಿಸ್ಕಷನ್ಗೆ ಅಂತ. ಓಕೆ ಮಾ, ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಎಸ್ ಜ್ಞಾಪಿತ ಅವ್ರೆ ಹೇಳಿ, ಏನ್ ಮಾಡೋಣ? Sir, question is, a man starts repaying a loan at first installment of ₹100. This is A. Okay, first installment A. A. ₹100. Yes, sir. If he increases the installment by ₹5 every month, so D is 5, since he is increasing it by 5. So what amount he'll pay in the 30th installment? So we need to find the 30th term, T30. Are you sure? Yes, sir. T30 ನಾ? Yes, sir. Okay, ಜ್ಞಾಪಿತ ಅವ್ರೆ ಒಂದೇ ಒಂದು ಕೇಳ್ತೀನಿ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? Sir, it is increasing by 5 every time. So common difference is 5. ಈಗ see the ಜ್ಞಾಪಿತ. Now we are solving the problem under AP. Yes, so it's easy for us to identify. In the examination they will not give the heading of the topic. Okay, so ನಮ್ ಕೆಲಸ ಏನು ಅಂದ್ರೆ ಹೇಗೆ ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅದನ್ನ ಅಬ್ಸರ್ವ್ ಮಾಡಬೇಕು. ಎವ್ರಿ ಮಂತ್ ₹5 ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ಮೈ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಸ್ 100, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ 105, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ 110. ಈ ತರ ಬರೀತಾ ಹೋದ್ರೆ ವಾಟ್ ವಿಲ್ ಐ ಪೇ ಇನ್ ದ 30th ಇನ್ಸ್ಟಾಲ್ಮೆಂಟ್? Yes, sir. ಅರ್ಥ ಆಯ್ತಾ? ಸೊ ಫಸ್ಟ್ ಯು ಹ್ಯಾವ್ ಟು ಸೇ ಇಟ್ಸ್ ಎನ್ AP ಅನ್ನೋದಕ್ಕೆ ಒಂದು ರೀಸನ್ ಕೊಡ್ಬೇಕಲ್ವಾ? ನೀವು ಹೇಗೆ ಕೊಡ್ತೀರಾ? Common difference is 5. ಅದು ಹೇಳಬೇಕು. T2 minus T1 is 5. ಆಮೇಲೆ T3 minus T2 is 5. Okay, since I am getting a common difference, therefore this sequence is an AP. Now ಬರಿಬೇಕಲ್ಲ, AP ಅಂತ ಬರಿಬೇಕು. For example, if the same problem if it's been asked in an MCQ, no need to write anything. Okay. So in board exam we need to write why it is an AP. ಹೌದು, ಬರಿಬೇಕಲ್ವಾ? You have to mention why it's an AP ಅಂತ. Okay, sir. Okay. You will get the marks for this. Okay, now it's an AP ಅಂತ ಗೊತ್ತಾಯ್ತು ಇಲ್ಲಿ. Okay, since we are getting a common difference, therefore it's an AP. Right, so T30 find out ಮಾಡಬೇಕು. Okay, so T30 is equal to A plus 29D. Right, A ಗೊತ್ತು ನಮಗೆ 100. 29 into the common difference is 5. Yes, sir. 100 plus 29 into 5. 145. 145. 145. Right, are you sure? Yes, sir. Okay, add ಮಾಡಬೇಕು. 245. ಅರ್ಥ ಆಯ್ತಾ ಎಲ್ಲರಿಗೂ? Yes, sir. Okay, everyone please check. But ಈ reason ಬರ್ಕೋಬೇಕು, ನೀವು ಇಲ್ಲಿ ಬರ್ಕೋಬೇಕು. Okay, all of you please make a note. Sir, do we have to write the statement? ನಾನೇನೋ ಹೇಳ್ತೀನಿ, ನೀನ್ ಕೇಳಿಸ್ಕೊಳ್ಳೋದೇ ಇಲ್ಲ. ನಾನು ಏನ್ ಮಾಡ್ಲಿ ನಿನ್ಗೆ? Sir, ಅದಲ್ಲ ಸರ್, ಈಗ ಏನು ಲೋನ್ ಪೇಡ್ ಇನ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅದೆಲ್ಲ ಏನು ಬೇಡ. ಓಕೆ, ಈ ತರ ಬರ್ಕೋ, ನಾನು ಬರ್ದಿದ್ದೀನೆಲ್ಲ ಈ ತರ ಬರ್ಕೋ ಸಾಕಷ್ಟೇ. ಓಕೆ ಸರ್. ರೈಟ್, ಇಲ್ಲಿ ಬಿಟ್ಬಿಟ್ರೆ ಸಾಕು, ಇಷ್ಟು ಬಿಟ್ಬಿಟ್ರೆ ಸಾಕು. ಓಕೆ ಓಕೆ. ಏನ್ ಕೀರ್ತನ ಅವ್ರೆ, ನೀವು ಡಿಸ್ಕಷನ್ಗೆ ಬರಲ್ವಲ್ಲ? ಯಾಕ್ರಿ ನೀವು? ಏನ್ ಮದ್ಗಿರಿ ಅವ್ರು ನಮ್ಮ ಹತ್ರ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಾರು ಬರಲ್ಲ ಮದ್ಗಿರಿ ಅವ್ರ ಕ್ಯಾಂಪಸ್ ಅವರು. ಸರ್ ಹಂಗೇನಿಲ್ಲ ಸರ್. ಮತ್ ಬರ್ಬೇಕಮ್ಮ ಡಿಸ್ಕಷನ್ಗೆ. ಓಕೆ, ಯೂಶುವಲ್ ಆಗಿ ಬರ್ತಾರೆ ಕಾರ್ಮೆಲ್ಲೋ ಮತ್ತೆ ASC ಅವರು. ಬಟ್ ಐ ವಾಂಟ್ ಟು ಸಿ ದ ಪಾರ್ಟಿಸಿಪೇಷನ್ ಆಫ್ ಮಧುಗಿರಿ ಸ್ಟೂಡೆಂಟ್ಸ್ ಆಲ್ಸೋ. ಏನ್ರಿ ಕೀರ್ತನ? ಸರ್ ಯಾಕ್ರಿ ಡಿಸ್ಕಷನ್ ಬರಲ್ಲ? ಹೇಮಶ್ರೀ ಇದಾರಾ? ಸರ್ ಇಲ್ಲ. ಇಲ್ಲ, ಅವ್ರೇನ್ರಿ ಇದಾರೇನ್ರಿ? ಸುಮಾರು ದಿನ ಆಯ್ತ್ರಿ ಅವ್ರನ್ನ ಕ್ಲಾಸ್ ಅಲ್ಲಿ ನೋಡ್ ನಾನು. ಈಸ್ ಶಿ ಅಟೆಂಡಿಂಗ್ ಕ್ಲಾಸಸ್ ರೆಗ್ಯುಲರ್ಲಿ? ಸರ್ ಗೊತ್ತಿಲ್ಲ ಸರ್. ಓಕೆ ಫೈನ್. ಓಕೆ, ನಾವು ನೀವ್ ಹೇಳಿ, ಇನ್ ಯಾರ್ಯಾರು ಇದ್ದೀರಾ? ಕಾಡಿಯಲ್ ಅವ್ರು ಒಂದ್ಸಲ ಬನ್ನಿ ನೋಡೋಣ. ಯಾರ್ಯಾರು ಎಷ್ಟು ಜನ ಇದಾರೆ ಕಾರ್ಮೆಲ್ ಅವರು? ಐ ಜಸ್ಟ್ ವಾಂಟ್ ಟು ಸಿ. ಕಾಡಿಯಲ್ ಇಸ್ ಮೀನ್ ಟು ಓಕೆ, ನಾನು ತುಂಬಾ ದಿನ ಆಯ್ತು ನಿಮ್ಗಳ ಜೊತೆ ಮಾತಾಡಿ. ಕಾರ್ಡಿಯಲ್ ಸ್ಟೂಡೆಂಟ್ಸ್ ಪ್ಲೀಸ್ ಕಮ್ ಅಪ್, ಟೈಪ್ ಮಾಡಿ.
ಕಾರ್ಡಿಯಲ್ ಸ್ಟೂಡೆಂಟ್ಸ್ ಯಾರು ಇದ್ರೆ ಟೈಪ್ ಮಾಡ್ರಿ. ಒಬ್ರು ಕೀರ್ತನ ಅಂತ ಗೊತ್ತಾಯ್ತು. ಓಕೆ, ಬೇರೆಯವರು? ಓ, ಕೀರ್ತನ ಎಸ್, ಕೀರ್ತನ ಪಿ ಇಬ್ರು ಇದ್ದೀರಾ? ಓಕೆ, ಆಮೇಲೆ ಟೈಪ್ ಮಾಡಿ. ಚೈತ್ರ, 3 ಜನ ಇದ್ದಾರೆ ಸರ್. ಕೀರ್ತನ ಪಿ, ಕೀರ್ತನ ಯಾಕ್ರಿ ಇಷ್ಟೊಂದು ಕಮ್ಮಿ ಇದ್ದಾರೆ? ಕೀರ್ತನ ಅವ್ರೆ, ಯಾಕ್ರಿ ಇಷ್ಟು ಕಮ್ಮಿ ಇದೆ ನಿಮ್ ಕಡೆಯಿಂದ ಸ್ಟ್ರೆಂತ್? ಸರ್ ಗೊತ್ತಿಲ್ಲ ಸರ್. ಓಕೆ, ನಾಳೆ ಬೆಳಗ್ಗೆ ವಿಚಾರಿಸೋಣ. ಚಿನ್ಮಯ್ ಅಂತ ಇನ್ಫಾರ್ಮ್ ಮಾಡ್ಬಿಟ್ಟು ಹೋದ, ಸರ್ ನಂಗೆ ಸ್ವಲ್ಪ ಕೆಲಸ ಇದೆ, ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಇನ್ಫಾರ್ಮ್ ಮಾಡಿದಾನೆ. ಬಟ್ ನಾಟ್ ಎವ್ರಿ ಸರ್ ಇದಾರೆ ಹೇಳ್ತಿಲ್ಲ ಸರ್. ಚೈತ್ರ, ಅರ್ಜುನ್ ಅಂತ ಕಾರ್ಡಿಯಲ್ ಅಂತ ಬರೀತಿದೆ, ಕ್ಯಾಂಪಸ್ ನೇ ಬರೀತಿದೆ ಸರ್, ಕೇಳ್ತಿಲ್ಲ ಅಷ್ಟೇ. ಓಕೆ ರೈಟ್. ಓಕೆ ಬಾ, ರೈಟ್, ಅದು ಬಿಡಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ, 18th ಒನ್. ಸೊ ಯಾರು ಡಿಸ್ಕಸ್ ಮಾಡ್ತೀರಾ ಅಂತ ಕೇಳ್ಬೋದಾ? ಸರ್ ಬನ್ನಿ ಸರ್, ಯಾರು ಮಾಡ್ತೀರಾ ಫಸ್ಟ್ ಹೇಳ್ಬಿಡ್ರಿ. ಸುಜಲ್. ಅಕ್ಷರ ಅವ್ರು ಇದುವರೆಗೂ ಡಿಸ್ಕಸ್ ಮಾಡಿಲ್ವಾ ನೀವು ಇವತ್ತು? ಈಗ ಸಾಯಂಕಾಲ ಮಾಡಿಲ್ಲ ಸರ್, ಬೆಳಗ್ಗೆ. ಓಕೆ, ಆಯ್ತು, ಮಾಡೋಣ ಹಾಗಾದ್ರೆ. ಈಗ the difference between any two consecutive interior angles of a polygon is 5 degrees. Polygon any number of sides ಇರಬಹುದು, ಅದೇನು ಮೆನ್ಷನ್ ಮಾಡಿಲ್ಲ. ಓಕೆನಾ? So the difference between any two consecutive sides will be given by 5 degrees. 5 degrees. If the smallest angle is 120 degrees, find the number of polygons, the number of sides of a polygon. Sides of polygon, yes sir. So ಹೇಳಿ. Common difference 5 sir. A 120, number of terms ಕಂಡುಹಿಡಿಯಬೇಕು. ಏನಮ್ಮ ಇನ್ನೊಂದ್ಸಲ ರಿಪೀಟ್ ಮಾಡು. ಕಾಮನ್ ಡಿಫರೆನ್ಸ್ difference 5 degrees. ಸರಿ. ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ ಅದನ್ನ ನಾವು A ಅಂತ ಕನ್ಸಿಡರ್ ಮಾಡಬಹುದು ಸರ್. ಸರಿಮಾ, ಓಕೆ. So according to you A and D values are given. ಹಾ ಸರ್, TN ಫೈಂಡ್ ಮಾಡಬೇಕು, number of terms. 1 second. Okay, what's the value of A? 18th ಅಲ್ವಾ ಇದು? Right. Sir. So the value of A will be given by 120 degrees. Sir. Common difference 5 degrees. Okay ma. ಆಮೇಲೆ ಏನು ಕಂಡುಹಿಡಿಯಬೇಕಮ್ಮ ಇದರಲ್ಲಿ? Number of sides TN ಕಂಡುಹಿಡಿಯಬೇಕು. Number n. n TN ಅಲ್ಲ, n ಕಂಡುಹಿಡಿಯಬೇಕು ನಾವು. Number of sides of a polygon. Oh yeah sir. Yes ಅಕ್ಷರ ಅವರೇ, ಕಂಟಿನ್ಯೂ ಮಾಡಿ. ಹೇಗೆ ಮಾಡೋಣ ಹೇಳಿ? A plus n minus 1 into D ಫಾರ್ಮುಲಾ ಯೂಸ್. ಅದನ್ನ ಉಪಯೋಗಿಸೋಣ. ಅದನ್ನ ಯಾಕೆ ಉಪಯೋಗಿಸಬೇಕು ನಾನು? A ಮತ್ತೆ D ಕೊಟ್ಟಿದ್ದಾರಲ್ಲ ಸರ್. So what is the use of that? n ಫೈಂಡ್ ಔಟ್ ಮಾಡಬಹುದು. TN ಸಿಗುತ್ತೆ, n ಸಿಗಲ್ಲ ನಿಮಗೆ. I repeat my statement. ಅಕ್ಷರ, according to coefficient of n ಯೂಸ್ ಮಾಡಬೇಕು. ನಾನು ಏನಾದರೂ ನಿಮ್ಮ ಇದರಲ್ಲಿ ಪ್ರೊಸೀಡ್ ಮಾಡಿದ್ರೆ ನನಗೆ TN ಸಿಗುತ್ತೆ, n ಸಿಗಲ್ಲ. ಹಾ ಸರ್. Okay, so who else? Sujal wanted to discuss. ಬನ್ರಿ ಮಿಸ್ಟರ್ ಸುಜಲ್, ಹೇಳಿ ಸರ್, ಹೇಗ್ ಮಾಡೋಣ? You wanted to discuss this, right? ನೋಡಿ, ಸೈಲೆಂಟ್ ಆಗ್ಬಿಟ್ಟು ಸ್ವಾಮಿಗಳು ಈಗ. ಸೂರ್ಯ, you want to discuss? ಸರ್. Yes, Amrut. ಸರ್, ಒಂದು ಫಾರ್ಮುಲಾ ಇದೆಯಲ್ಲ ಸರ್, ನಾವು ಕಲ್ತ್ಕೊಂಡಿದ್ದು ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಆಫ್ ಅ ಎಲ್ಲಿ ಹೇಳ್ಕೊಟ್ಟಿದ್ದೀನಿ ಸರ್? ಇಲ್ಲ, ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕಲ್ತ್ಕೊಂಡಿರೋದು. ಹೌದು, ಹೇಳಿ ನೋಡೋಣ. ಸರ್ ಮರ್ತೋಯ್ತು ಸರ್, ಗೊತ್ತಿಲ್ಲ. ಅದೊಂದು ಫಾರ್ಮುಲಾ ಆಕ್ಚುಲಿ ಇದೆ. ಸೂರ್ಯ, you want to say? Can we use the TN as 360 degree? No man, no. ಇಲ್ಲ. Sujal actually no, Samruddh was almost close. ಅವನಿಗೆ ಇದು ಗೊತ್ತು, ಬಟ್ ಫಾರ್ಮುಲಾ ಗೊತ್ತಿಲ್ಲ ಅವನಿಗೆ. ಅಭಿರಾಮ್, you want to say? ಸರ್ ಫಾರ್ಮುಲಾ ಗಗನ್ದೀಪ್ ಅವರೇ, ನಿಮ್ಗೆ ಎಲ್ಲಿಂದ ಸಿಕ್ತು ಅಂತ ಕೇಳ್ಬೋದಾ ಇದನ್ನ? ನೀವು ಫಾರ್ಮುಲಾ ಸರಿಯಾಗಿ ಕೊಟ್ಟಿದ್ದೀರಾ, ಬಟ್ ಟೆಲ್ ಮಿ ಎಕ್ಸಾಕ್ಟ್ಲಿ ಹೌ ಯು ಗಾಟ್ ಇಟ್. ಗಗನ್ದೀಪ್, ಅನ್ಮ್ಯೂಟ್ ಅಂಡ್ ಟಾಕ್. ರೀ ಗಗನ್ದೀಪ್, ಅನ್ಮ್ಯೂಟ್ ಮಾಡ್ರಿ. ಇಟ್ಸ್ ಓಕೆ, ನೀವು ಅನ್ಮ್ಯೂಟ್ ಮಾಡಿ ಫಸ್ಟ್. ನಾನು ಹೇಳಿದ್ದನ್ನು ಮಾಡಿ ಅಷ್ಟೇ. ಇಟ್ಸ್ ಸಿಂಪಲ್. ಡಿಸ್ಟರ್ಬೆನ್ಸ್ ಇದ್ರೆ ಪರವಾಗಿಲ್ಲ. ಡೂ ಇಟ್ ಮ್ಯಾನ್, ಫಾಸ್ಟ್. ಹಲೋ ಸರ್. ಏನಪ್ಪ, ಏನು ಇಲ್ಲ. ಓಕೆ, ಎವ್ರಿಥಿಂಗ್ ಇಸ್ ಫೈನ್ ಓನ್ಲಿ. ಏನ್ ಡಿಸ್ಟರ್ಬೆನ್ಸ್ ಇದೆ? ಸರ್ ಇಲ್ಲ ಸರ್, ಇವಾಗ ಮ್ಯೂಟ್ ಮಾಡಿಸ್ತೀವಿ ಸರ್. ಇವಾಗ ಕೇಳಿಸ್ಕೊ ಇಲ್ಲಿ. ಹೌ ಯು ಗಾಟ್ ದಿಸ್ ಫಾರ್ಮುಲಾ, ಯು ಟೆಲ್ ಮಿ. ಸರ್ ಇದೆಲ್ಲ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಯೂಸ್ ಮಾಡಿದ್ವಿ ಸರ್. ಗೂಗಲ್ ಮಾಡ್ದ ಇವಾಗ? ಇಲ್ಲ ಸರ್, 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆಲ್ಲ ಯೂಸ್ ಮಾಡಿದ್ವಿ. ಟೆಲ್ ಮಿ ಹಾನೆಸ್ಟ್ಲಿ, ಗೂಗಲ್ ಮಾಡ್ದ ತಾನೆ ಈಗ? ಸರ್ ಪ್ರಾಮಿಸ್ ಸರ್, ICSE ಇಲ್ಲಿ 10th ಸ್ಟ್ಯಾಂಡರ್ಡ್ ICSE ಓದ್ಕೊಂಡಿದ್ರಲ್ಲ ಲಾಸ್ಟ್ ಇಯರ್, ಅರ್ಥಮ್ಯಾಟಿಕ್, ಜಾಮೆಟ್ರಿಕ್ ಪ್ರೋಗ್ರೆಷನ್. Yes, it's correct ಗಗನ್ದೀಪ್.
It's correct actually. Sum of, okay, if you have a polygon of n side, okay, the sum of the interior angles will be is given by 180 degrees multiplied by n minus 2. One formula ಇದೆ. Okay, without that formula, sorry, ಇದನ್ನ solve ಮಾಡಕ್ ಸಾಧ್ಯ ಇಲ್ಲ. Okay, now everybody please make a note, ಬರ್ಕೊಳ್ಳಿ ಎಲ್ಲರೂ. The sum of interior angles, ಪರವಾಗಿಲ್ಲ, ಜ್ಞಾಪಕ ಇಟ್ಕೊಂಡಿದ್ದಾನೆ ಗಗನ್ದೀಪಿನ. ಗುಡ್. The sum of interior angles of a polygon of n sides is 180 degrees into n minus 2. One formula ಇದೆ. ಈ ಫಾರ್ಮುಲಾ ಇಲ್ಲ ಅಂದ್ರೆ ಇದನ್ನ ಸಾಲ್ವ್ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸೊ 180 degrees into n minus 2. ಈಗ ಸ್ಟಾಪ್ ಮಾಡಿ ಅಂಡ್ ಕೇಳಿಸ್ಕೊಳ್ಳಿ. ಈಗ Sn ಗೊತ್ತು ನನಗೆ, ಅಂದ್ರೆ ಸಮ್ ಆಫ್ ದಿಸ್ AP ಗೊತ್ತು ನನಗೆ. ಓಕೆ, ಸೊ ದಟ್ ಮೀನ್ಸ್ Sn is equal to 180 degrees into n minus 2. What's the formula to find out Sn? n by 2 into 2a plus n minus 1 into d is equal to 180 degrees into n minus 2. Right? So ನಾನು a and d substitute ಮಾಡ್ತಿದ್ದೀನಿ. Mean time 2 ನ ಈ ಕಡೆ ಶಿಫ್ಟ್ ಮಾಡ್ತೀನಿ. So n into 2a. So this becomes 240 plus n minus 1 into the common difference is 5 is equal to, this will become 360 multiplied by n minus 2. Rest ಎಲ್ಲರಿಗೂ ಗೊತ್ತಿದೆ. ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ n ಕಂಡುಹಿಡಿಬೇಕು. ರೈಟ್? ಸೊ ಅದನ್ನ ನೀವು ಮಾಡಿ ಆನ್ಸರ್ ಹೇಳಿ ನನಗೆ. ಈ ಫಾರ್ಮುಲಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೌ ಕಂಪ್ಲೀಟ್. Students, am I audible and my video is proper? Yes, sir. Yes, sir. Yes, sir. Yes, sir. ಎಲ್ಲರೂ ಒಂದ್ಸಲ ಮೆನ್ಷನ್ ಮಾಡಿ, because Dilip is telling my video is freeze ಅಂತ. Is it so, Dilip? Unmute and talk. Hello, sir. Dilip. ಈಗ ಸರಿ ಹೋಯ್ತು ಸರ್. ಈಗ ಸರಿ ಹೋಯ್ತು ಸರ್. It's okay now? Yes, sir. Yes, sir. ಓಕೆ, ಇಲ್ಲ, ಅದು ಸಮ್ಟೈಮ್ಸ್ ಏನಾಗುತ್ತೆ, ಯಾರ ಕಡೆಯಿಂದ ಬೇಕಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು, ನನ್ನ ಕಡೆಯಿಂದನೂ ಆಗ್ಬೋದು, ನಿಮ್ ಕಡೆಯಿಂದನೂ ಆಗ್ಬೋದು. ಓಕೆ, ಸೊ ಅದಕ್ಕೆ ನನ್ನ ಕಡೆಯಿಂದ ಇದ್ರೆ ಅದಕ್ಕೆ ಎಲ್ಲರಿಗೂ ಕೇಳ್ಬಿಡ್ತೀನಿ ನಾವು ಒಂದ್ಸಲ. ಪ್ಲೀಸ್ ಕಂಪ್ಲೀಟ್ ಅಂಡ್ ಟೆಲ್ ಮಿ ದ ವ್ಯಾಲ್ಯೂ ಆಫ್ n. Pooja Vaibhavi, unmute and say Pooja. Pooja, unmute fast. Hello, sir. Pooja. Yes, Pooja, a quadratic equation ಏನ್ ಬರುತ್ತೆ ಅದನ್ನ ಹೇಳ್ಬಿಡು. Sir, n square minus 25n okay plus 144. 144 ಗೆ ಫ್ಯಾಕ್ಟರ್ ಹೇಳಮ್ಮ. So 16 and 9. ಪ್ಲಸ್ ಎರಡು ಪ್ಲಸ್ ಇಲ್ಲ sir, minus. Both should be minus because on adding you should get minus 25 alva. So if these are the factors, the roots will be n is equal to 16 or n is equal to 9. Hope everyone got the same. n square minus 23n plus 144. ಇಲ್ಲ ಸರ್, ಸರಿ ಇದೆ ಸರ್, ಸರಿ ಇದೆ. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ. ಓಕೆ, ಇದು ಸರಿ ಇದೆ ಪಾಟೀಲ್. ನೀವು ಚೆಕ್ ಮಾಡ್ಕೋಬೇಕು. ಎಸ್ ಸರ್. ಸರ್ ಮತ್ತೆ ಏನ್ ಸರ್ ತೊಗೊಳೋದು n ವ್ಯಾಲ್ಯೂ? ಎರಡು ಇರ್ಲಿ ಬಿಡ್ರಿ, ಎರಡು ಸೇಮ್ ಆನ್ಸರ್ ಬರುತ್ತೆ ನಿಮ್ಗೆ. ಯು ಹ್ಯಾವ್ ಟು ಟೇಕ್ ಬೋತ್ ಆಕ್ಚುಲಿ. ಇಲ್ಲ ಎಲಿಮಿನೇಷನ್ ಇಲ್ಲ. ಸರ್, ಎಸ್ ಮೇಡಮ್. ಇದು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ರಿಲೇಟೆಡ್ ಪ್ರಾಬ್ಲಮ್ ಟ್ರಿಗ್ನೋಮೆಟ್ರಿ ಇತ್ತು, ಅವಾಗ ಅಲ್ಲಿ ಹೇಳಿದ್ದೆ ನಾನು ನಿಮ್ಗೆ, ಇದು AP ಅಲ್ಲಿ ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ. ಡೂ ರಿಮೆಂಬರ್? ಎಸ್ ಸರ್. ಗುಡ್ ಗರ್ಲ್, ಪರವಾಗಿಲ್ಲ, ಮೆಮೊರಿ ಚೆನ್ನಾಗೇ ಇದೆ. ಸರ್ 16 9 ಎರಡು ಸಾಧ್ಯ ಇರುತ್ತೆ, ಯಾವ್ದಾದ್ರು ಒಂದು ತಗೋಬೇಕು? ಎರಡು ಕಣ, ಎರಡು ಸಾಧ್ಯ. ಓಕೆ, ಎರಡು ಸಾಧ್ಯ. ನಂಬರ್ ಆಫ್ ಸೈಡ್ಸ್ 9 ಇದ್ರು ಓಕೆ, ನಂಬರ್ ಆಫ್ ಸೈಡ್ಸ್ 16 ಇದ್ರು ಓಕೆ ಅಂತ ಅರ್ಥ ಅದು. ಓಕೆ,
Sir, Yes, madam. Yes, sir. measure of each interior angle gather ಇನ್ನೊಂದು ಫಾರ್ಮುಲಾ ಇದೆಯಾ ಸರ್? ಇಲ್ಲಮ್ಮ, ನನ್ನ ಪ್ರಕಾರ ನನಗೆ ಗೊತ್ತಿರೋದು ಇದೊಂದೇ. ಎನಿಥಿಂಗ್ ಎಲ್ಸ್ ಎನಿಬಡಿ ನೋಸ್? ಇಲ್ಲ. ಸೊ ನೀವು ಹೇಳಿ, ನಿಮ್ಗೆ ಯಾಕೆ ಡೌಟ್ ಬಂತೀಗ? ಅದು ಸಾಲ್ವ್ ಮಾಡ್ಬೇಕಲ್ಲ ಸರ್? ಇದೇ ಫಾರ್ಮುಲಾ ಉಪಯೋಗಿಸಿ. ಸರ್ ನಮ್ಗೆ ಫಾರ್ಮುಲಾ ಬಂದಿರ್ಲಿಲ್ಲ ಸರ್. ಬಿಡಪ್ಪ, ನೀವು CBSE ನ ICSE ನ? CBSE ಸರ್. ಹಾ, ಈ ಫಾರ್ಮುಲಾ ಹೇಳಿದ್ಯಾರು? ಗಗನ್ದೀಪ್. ಗಗನ್ದೀಪ್, ಆರ್ ಯು CBSE or ICSE? ನೋಡಿ, ಕೇಳಿದಾಗ ಆನ್ಸರ್ ಮಾಡಲ್ಲ ಈ ಸಾಹೇಬ್ರು. ಮಿಸ್ಟರ್ ಗಗನ್ದೀಪ್. ಸರ್ ICSE ಸರ್. ಹಾ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ICSE ಗೂ CBSE ಗೂ ಸ್ವಲ್ಪ ಸಿಲೆಬಸ್ ಡಿಫ್ರೆನ್ಸ್ ಇದೆ. ಇಟ್ಸ್ ನಾಟ್ ದ ಸೇಮ್, ಎಲ್ಲರಿಗೂ ಗೊತ್ತಿದೆ. ಓಕೆ ಓಕೆ, ಆಲ್ ಆಫ್ ಯು ಡನ್? ಎಸ್ ಸರ್ ನೋ? ಕ್ವಿಕ್ ಆಗಿ ಹೇಳಿ, ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. AP ಕ್ಲಿಯರ್? AP ಮುಗೀತು? Clear, sir. All of you please mention it's clear. Clear, sir. Yes, sir. Clear, sir. All of you done? Yes, sir. Yes, sir. Very good. Okay, now listen to me carefully. I have two options. ಒಂದು ಹೊಸ ಟಾಪಿಕ್ ಶುರು ಮಾಡ್ಬೋದು, ಇನ್ನೊಂದು ಈ ಫುಲ್ ಎಕ್ಸಸೈಸ್ ನ ನಿಮ್ಗೊಂದ್ಸಲ ರಿವೈಸ್ ಮಾಡ್ಕೊಳಕ್ ಬಿಡ್ಬೋದು. 15 ಮಿನಿಟ್ಸ್ ಇದೆ ನನ್ನ ಹತ್ರ, ನಾಟ್ ಇವನ್ 15 ಮಿನಿಟ್ಸ್. ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಟಾಪಿಕ್ ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟ್ ಮಾಡಿ ಸರ್. A brief introduction. ಬ್ರೀಫ್ ಎಲ್ಲ ಬೇಡ, ನನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಯಾಕೆ ನೋ ಜಸ್ಟ್ ಲಿಸನ್ ಟು ವಾಟ್ ಐ ಸೆಡ್. ಯಾಕಂದ್ರೆ ಒಂದು ಜಸ್ಟ್ ಅಬ್ಸರ್ವ್ ಒನ್ ಥಿಂಗ್, ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಇಸ್ ಡಿಫರೆಂಟ್. ದೇರ್ ಆರ್ ನೋ ಟೂ ಪ್ರಾಬ್ಲಮ್ಸ್ ಆಫ್ ಸೇಮ್ ಕೈಂಡ್. ಕರೆಕ್ಟಾ? 18 ಪ್ರಾಬ್ಲಮ್ಸ್ ಅಲ್ಲಿ ಆಲ್ ದ 18 ಪ್ರಾಬ್ಲಮ್ಸ್ ಆರ್ ಟೋಟಲಿ ಡಿಫರೆಂಟ್. Yes, sir. Yes, sir. So instead of going and jumping to a new topic all of a sudden, so ನನ್ನ ಸಜೆಷನ್ ಏನು ಅಂದ್ರೆ, ಬಿಕಾಸ್ ಆಫ್ ಕೋರ್ಸ್ 18 ಪ್ರಾಬ್ಲಮ್ಸ್ ಡಿಫರೆಂಟ್. ಒಂದೇ ಟಾಪಿಕ್ ಅಲ್ಲಿ 10 ಪ್ರಾಬ್ಲಮ್ ಇದ್ರೆ ಯಾರು ರಿವಿಷನ್ ಕೇಳಲ್ಲ. ಸರ್ ಒಂದು ಗೊತ್ತು ಎರಡು ಗೊತ್ತು ಬಿಡಿ ಸರ್ ನಮ್ಗೆ ಗೊತ್ತು ಅಂದ್ಬಿಡ್ತೀರಾ. ಬಟ್ ಲಿಸನ್, ಆಲ್ ದ 18 ಆರ್ ಟೋಟಲಿ ಡಿಫರೆಂಟ್. ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧನೇ ಇಲ್ಲ. ಸೊ ಮೈ ಸಜೆಷನ್, ಓಕೆ, ಪ್ಲೀಸ್ ಓಪನ್ ದ ಬುಕ್. ಸೊ ಫ್ರಮ್ ದ ಫಸ್ಟ್ ಪ್ರಾಬ್ಲಮ್ ಟು 18th ಪ್ರಾಬ್ಲಮ್ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡಿ. ಮಾಡ್ತಾ ಹೋಗ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಬರುತ್ತೆ, ಇಲ್ಲ ಅರ್ಥ ಆಗಿರಲ್ಲ, ಅವ್ರು ನನ್ನನ್ನು ಕೇಳಿ. ನಾ ಹೇಳಿದ ಅರ್ಥ ಆಯ್ತಾ ಎಲ್ಲರಿಗೂ? I hope all of you understood what I said. Yes, sir. Yes, sir. Will you start now? See, of course you will get one. ಏನೋ ಡೌಟ್ಸ್ ಬಂದೇ ಬರುತ್ತೆ, ಏನೋ ಅರ್ಥ ಆಗಿರಲ್ಲ. ಸೊ ಅವರು ದಯವಿಟ್ಟು ಬಂದು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಕೇಳಿ, ಸರ್ ನನ್ಗೆ ಇದು ಅರ್ಥ ಆಗ್ಲಿಲ್ಲ ಮತ್ತೆ ಹೇಳ್ಕೊಡಿ ಅಂತ ಕೇಳಿ. ಬಿಕಾಸ್ ಎಲ್ಲಾರು 18 ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಂಡಿರಕ್ ಚಾನ್ಸಸ್ ತುಂಬಾ ಕಮ್ಮಿ ಇದೆ. Miss Rifa, are you there? No, she's not there. Don't know from when will she attend. No, Nurain, I will explain. But first, you go through the procedure, what I have done. Okay, then come and ask me. I wanted to first go through that. Instead of asking directly, I have given a procedure, I have given the solution, right? So first you go through that, then you come back and ask me. ನಾಲ್ಗೆ ಇಲ್ಲೆಲ್ಲ ಬೆಳ್ಳಾಕೊಂಡು Sir, Yes. one doubt, sir. ಹೇಳಪ್ಪ. Now in 17th one, sir, the fast in 30th installment ಅಲ್ಲ sir. ಅದೇ ಇವಾಗ ನಾವು 4th ಅಲ್ಲಿ ನೋಡಿದ್ವಲ್ವಾ sir? At the end of 20th year ಅಂದ್ರೆ ನಾವು 21st ಅಂತ ತೊಗೊಂಡಿದ್ವಿ. So ಇಲ್ಲಿ 17th ಅಲ್ಲಿ ಹಂಗ್ ಮಾಡಕ್ ಬರಲ್ಲ. ಆಗಲ್ಲ ಕಣ. 30th ಇನ್ಸ್ಟಾಲ್ಮೆಂಟ್ ಏನು ಅಂದ್ರೆ ಆ ಸೀಕ್ವೆನ್ಸ್ ಅಲ್ಲಿ 30th ನಂಬರ್ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ರು.
ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅಲ್ಲಿ he received in 20 years ಅಲ್ಲಿ 30th installment ಅಂತ ಕೊಟ್ಟಿದ್ದಾರೆ ಅದಕ್ಕೆ. Yeah, correct. Nurain, unmute and talk. Sir, the Yes, last step, 15th last step, I didn't understand. No, sir. what is there? You tell me. I will write it and explain. Tell me. A by B Yeah. whole power n minus 1. Is equal to 1, correct now? Yes, sir. See, the concept is quite simple, Nurain. Anything to the power should be equal to 1. Okay, sir. So what is this should be? 1. Anything to the power something should be equal to 1. So what is that something? 3 power 0? Yes, sir. 4 power, no, what you have to tell me, don't say yes, sir. What is 3 power 0? 3 power 0 is Madam, 3, what sir. is 3 power 0? 3. Yes, sir. Sir, 3 power 0 is 3. Then what is 3 power 1? 3. So what is 3 power 0? 0. No, sir. Madam, anything to the power 0 is 1. So 3 power 0 is 1, not 3. Okay, sir. Not just, you take anything to the power 0. Okay. This is something. To the power something should be equal to 1. This is possible if n minus 1 is equal to 0. Now, hope you understood. Yes, sir. That's all. Thank you. The morning I explained that also. See, Rukia, who was actually Rukia, right? Not Rukia, Nurain. Nurain, when the explanation is going on, you can make down some small note actually. See, when I just wrote this, there also I said,
Anything to the power 0 will be equal to 1. Therefore, n minus has to be equal to 0. I told this. I didn't write it, but I mentioned it. ನೋಡಿ ಸೆಷನ್ ಇನ್ನೂ ಮುಗಿಸಿಲ್ಲ, ಆಗ್ಲೇ ಬಿಟ್ಬಿಟ್ರು, 3 ಜನ ಬಿಟ್ಬಿಟ್ಟು ಹೋಗ್ಬಿಟ್ರು. ಏನ್ ಅರ್ಜೆನ್ಸಿನೋ ಗೊತ್ತಿಲ್ಲಪ್ಪ. ಏನ್ ನಿನ್ಗೆ ಅಂತ ಹೋದರು ಹೋಯ್ತು. ಇಂಥ ಕಾಂಚನಿ ಮಾತೆಲ್ಲ ಆಡ್ಬಾರ್ದು, ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಆಯ್ತಾ? ಇಟ್ಕೋಬೇಕು. ಏನ್ನ ಹೇಳಿ. ಬನ್ರಿ ಮಿಸ್ಟರ್ ವಿಕ್ರಾಂತ್. ಮಾತಾಡ್ಬೇಕ್ರಿ, ಯಾಕ್ರಿ ಓಡೋಗ್ತೀರಿ? ನಾನು ಏನಾದ್ರು ವಿಕ್ರಾಂತ್, ಎಸ್ ಟೆಲ್ ಮಿ ವಿಕ್ರಾಂತ್. ಹೇಳ್ ಮರಿ. ಹೇಳಪ್ಪ, ನೀನ್ ಹೇಳಪ್ಪ, ಏನಪ್ಪ ಸಮಾಚಾರ? ಏನಿಲ್ಲ ಮರಿ, ಇಷ್ಟೇ ನಮ್ದು. ನೀನ್ ನಮ್ ಸ್ಟೂಡೆಂಟ್ ಅಲ್ಲ, ಯಾಕಪ್ಪ ಜಾಯಿನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ ಕ್ಲಾಸ್ ನ? ಫಸ್ಟ್ ನಾವು ನಿಮ್ಗೆ ಅಲ್ವಾ? ಫಸ್ಟ್ ಲಿಂಕ್ ಕಳ್ಸಿದವ್ರು ಹೊಡಿಬೇಕು ನೀವು, ನಮ್ಗಲ್ಲ. ಹೇಳದ್ ಕೇಳಿ. ಯಾರು ಕಳ್ಸಿದ್ರಪ್ಪ ಹೋಗ್ಲಿ? ಇನ್ಯಾರು? ನಿಮ್ ಕ್ಲಾಸಿಗೆ ಸುಮ್ನೆ ನಂಗೆ ನುಚ್ಚ, ಕಳ್ಸಿದವ್ರಿಗೆ ಹೊಡಿಬೇಕು. ಆಯ್ತು ಬಿಡಿ. ಯಾರ ನೀನು? ಷಣ್ಮುಖ್, ಸ್ಟಾಪ್. ಸ್ಟಾಪ್ ಇಟ್. ಇಟ್ಸ್ ಓಕೆ. ಇರ್ಲಿ ಬಿಡಿ, ದಿಲೀಪ್ ಮಾಡ್ಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಅವ್ರಿಗೇನೋ ನಮ್ಮನ್ನ ಬೈದ್ರೆ ಅವ್ರಿಗೇನೋ ಖುಷಿ ಆಗುತ್ತೆ, ಏನೋ ಒಂಥರ ಅವ್ರಿಗೆ ಮಜಾ ಸಿಗುತ್ತೆ. ಇಟ್ಸ್ ಓಕೆ, ಬೈರಿ, ಪರವಾಗಿಲ್ಲ. ಸಾರಿ ಸರ್. ನೋ ಷಣ್ಮುಖ್, ಇಟ್ಸ್ ಓಕೆ. ವೈ ಯು ಆರ್ ಟೆಲ್ಲಿಂಗ್ ಸಾರಿ? ಯಾರು ಬಂದು ನಿಮ್ ಬೈದ್ರೆ ನಮ್ಗೇನೋ ಇರುತ್ತಲ್ಲ ಸರ್. ಇರ್ಲಿ ಬಿಡಿ, ಪರವಾಗಿಲ್ಲ. ವಾಪಸ್ ಬೈದೆ. ನೋಡಿ, ನಮ್ಮಲ್ಲೇ ಯಾರೋ ಒಬ್ರು ಐಡಿನ ಪಾಸ್ ಮಾಡಿದ್ದಾರೆ ಅವ್ರಿಗೆ. ಸೊ ಫಸ್ಟ್ ಈಗ ನಾನು ಅವ್ರನ್ನ ಯಾಕೆ ಬೈಲಿ ಹೇಳಿ? ನಾ ಅದಕ್ಕೆ ಅವ್ರನ್ನೇನು ಹೇಳಲಿಲ್ಲ, ಪೊಲೈಟ್ ಆಗಿ ಮಾತಾಡಿಸ್ದೆ. ವೈ ಶುಡ್ ಐ ಸ್ಕೋಲ್ಡ್ ಹಿಮ್? ಬಿಕಾಸ್ ನಮ್ಮ ಸ್ಟೂಡೆಂಟ್ ಯಾರು ಐಡಿ ಕಳ್ಸಿರ್ಬೇಕಾದ್ರೆ ನಾನು ನಮ್ಮಲ್ಲೇ ತೊಂದರೆ ಅಂದ್ರೆ ನಮ್ಮಲ್ಲೇ ಡಿಸ್ಟರ್ಬ್ ಮಾಡೋರ್ನ ಇಟ್ಕೊಂಡು ಅವ್ರನ್ನ ಯಾಕೆ ಬೈಲಿ ನಾನು? ಸರ್, ಯಾರು ಮಾತಾಡ್ತಿಲ್ಲ ಅಲ್ವಾ ಸರ್, ಅವ್ರದ್ರಲ್ಲೇ ಕಳ್ಸಿರ್ತಾರೆ ಸರ್. ಇರ್ಲಿ, ಅದೆಲ್ಲ ಬೇಡ ನನಗೆ. ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಓ, ಇದು ಬೆಳಗ್ಗೆಂದನೂ ಆಗ್ತಾ ಇದೆಯಾ ನೇಹಾ? ಸರ್ ಇಂಗ್ಲಿಷ್ ಕ್ಲಾಸ್ ಸರ್ ಕನ್ನಡ ಕ್ಲಾಸ್ ಇಲ್ಲ ಸರ್, ಯಾರೋ ಬಂದೆಲ್ಲ ಹಾಡೆಲ್ಲ ಪ್ಲೇ ಮಾಡ್ತಾ ಇದ್ರು ಕ್ಲಾಸ್. ಹೌದು ಸರ್. ಸೊ ಏನ್ ಮಾಡೋಣಮ್ಮ? ಈಗ ನೋಡು, ತಪ್ಪು ನಮ್ಮಲ್ಲಿ ಇಟ್ಕೊಂಡು ನಾವು ಬೇರೆಯವ್ರನ್ನ ದೋಷಿಸೋದು ತಪ್ಪು, ಆಯ್ತಾ? ಸೊ ನಮ್ಮ ಸ್ಟೂಡೆಂಟ್ ಯಾರೋ ಇದನ್ನ ಮಾಡಿದ ಅಂದ್ರೆ ಐಡಿನ ಪಾಸ್ ಮಾಡಿದ್ದಾರೆ. ಸೊ ಅವ್ರನ್ನ ನಾನು ಯಾಕೆ ಬೈಲಿ ಹೇಳಿ? ಸರ್, AC ಅವ್ರದ್ದೇ ಇದ್ ಮಾಡ್ಬೋದಲ್ವಾ ಸರ್? ಅಂದ್ರೆ ನಮ್ ಎಷ್ಟೊಂದು ಫ್ರೆಂಡ್ಸ್ ಕಾಲೇಜಲ್ಲಿ ನಿಮ್ ಇಮೇಲ್ ಐಡಿ ಹಾಕಿದ್ರೆ ಅಷ್ಟೇ ನೀವು ಲಾಗಿನ್ ಆಗಕ್ ಆಗುತ್ತೆ, ಆತರ ಮಾಡ್ಬೋದಲ್ವಾ? ಬೇಡ ಬಿಡ್ರಿ, ಎಷ್ಟಂತ ನಾವು ಸೆಕ್ಯೂರಿಟಿ ರೀಸನ್ಸ್ ನೋಡಕ್ ಹೋಗೋಣ, ನೀವೇ ಹೇಳಿ. ನಮ್ ಸ್ಟೂಡೆಂಟ್ಸ್ ಏನೋ ಅಲ್ಲಲ್ಲ, ಬೇರೆಯವ್ರನ್ನ ಕರ್ಕೊಂಡ್ಬಂದು ನಮ್ಮನ್ನ ಬೈಸಿದ್ರೆ ಅವ್ರಿಗೆ ನಮ್ ಸ್ಟೂಡೆಂಟ್ಸ್ ಏನೋ ಖುಷಿ ಆಗುತ್ತೆ. ಹೋಗ್ಲಿ ಬಿಡಿ, ಯಾರು ಮಾಡಿದಾರೋ ಅವ್ರು ಖುಷಿ ಆಗಿದಾರಾ, ದೇ ಆರ್ ಹ್ಯಾಪಿ, ಇಟ್ಸ್ ಓಕೆ, ಪರವಾಗಿಲ್ಲ. ಅಲ್ಲ ಸರ್, ಝೂಮ್ ಅಲ್ಲೂ ನಮ್ಮ ಐಡಿ ಇರುತ್ತಲ್ಲ ಸರ್, ನಮ್ದು ಪಾಸ್ವರ್ಡ್ ಇರುತ್ತೆ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? Yes, Dilip, just come up and talk now. ಸರ್, ಇನ್ನೊಬ್ರು ಯಾರೋ ವಿಶಾಲ್ ಅಂತ ಯಾರೋ ಜಾಯ್ನ್ ಆಗಿ ನೋಡಿ ಸರ್. ವಿಶಾಲ್ ಅಂತ ಯಾರೋ ಹೊಸಬ್ಬ. ಇಲ್ಲಿ ಅವರು ಏನಾದ್ರು ಬೈತಾರ ಕೇಳಿ, ಹೋಗ್ಲಿ, ಬೈ ಬಿಡ್ಲಿ, ಅವರು ಹೋಗ್ಲಿ. ಎಸ್ ವಿಶಾಲ್, ಯು ವಾಂಟ್ ಟು ಸೇ ಸಮಥಿಂಗ್? ಬೈಬೇಕಾ ಏನಾದ್ರು ನಮ್ಮನ್ನ? ಸರ್, ಜಾಸ್ತಿ ಆಗ್ಲಿಲ್ವಾ ಸರ್ ಇವ್ರದ್ದು? ಇಲ್ಲಿ ಬಿಟ್ಬಿಡಿ, ಇವಾಗ ಅದನ್ನೆಲ್ಲ ನಾವ್ ಏನು ಮಾಡಕ್ಕಾಗಲ್ಲ. ಇಟ್ಸ್ ಓಕೆ ವಿಶಾಲ್, ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಪ್ಲೀಸ್. ಸಾರಿ ಸರ್, ಅದು ನಮ್ ತಮ್ಮ ಮಾಡ್ಬಿಟ್ಟ. ಇಲ್ಲ ವಿಶಾಲ್ ಅವರೇ, ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ ವಿಶಾಲ್ ಅವರೇ, ನಾನು ನಿಮ್ಗೆ ಏನು ಬೈಯಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ.
ನೀವು ಬೈತೀರಾ ಅಂತ ಏನಲ್ಲ ಇಲ್ಲ ಇಲ್ಲ, ಹೇಳಿ ನಾನು ಯಾರನ್ನು ಬಯೋ ಇಂಟೆನ್ಷನ್ ನಮ್- ಯಾರಿಗೂ ಇಲ್ಲ. ಐ ಡೋಂಟ್ ವಾಂಟ್ ಟು ಸ್ಕೋಲ್ಡ್ ಎನಿಬಡಿ. ಅದಲ್ಲ, ನೋ ಸರ್ ತಪ್ಪು ನಮ್ ಕಡೆಯಿಂದ ಆಗಿದೆ, ಹೇಳಿ ಪರವಾಗಿಲ್ಲ. ಇಲ್ಲ ತಪ್ಪಂತ ಅಲ್ಲ ವಿಶಾಲ್, ನಾನ್ ಕೇಳೋದಿಷ್ಟೇ. ನೋಡಿ, ಈಗ ಬಿಕಾಸ್ ಆಫ್ ದಿಸ್ ಕೊರೋನಾ ನಾವು ಕಷ್ಟದಲ್ಲೂ ಕೂಡ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದೀವಿ. ಗೊತ್ತಿಲ್ಲ ಯಾರ ಐಡಿ ಪಾಸ್ ಆಯ್ತದೆಲ್ಲ ನಾನು ಏನು ಡಿಸ್ಕಸ್ ಮಾಡಕ್ ಇಷ್ಟಪಡಲ್ಲ. ಬಟ್ ಕ್ಲಾಸ್ ಕಲಿತಾ ಇರ್ಬೇಕಾದ್ರೆ ನೀವೇ ಯೋಚನೆ ಮಾಡಿ, ನೀವು ಓದ್ತಾ ಇರ್ತೀರಾ. ಸೊ ನಿಮ್ಮ ಕ್ಲಾಸ್ ಮಧ್ಯೆ ಬೇರೆ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೂ ತೊಂದರೆ ಅನ್ಸುತ್ತಲ್ವಾ? ಹಾ ಸರ್ ಸಾರಿ, ಮಾತಾಡ್ತೀನಿ ಸರ್ ಅವನ ಹತ್ರ. ಸ್ವಲ್ಪ ಆಕ್ಚುಲಿ ಎಲ್ಲ ಟೈಮ್ ಹಿಂಗೆ ಮಾಡ್ತಾ ಇಲ್ಲ ಇದ್ದೆ. ನನ್ನನ್ ಬೈರಿ, ನನ್ಗೆ ಏನ್ ಬೇಜಾರು ಇಲ್ಲ. ಬಟ್ ಏನಾಗುತ್ತೆ, ನೀವು ನನ್ನನ್ನ ರ್ಯಾಗ್ ಮಾಡೋದಕ್ಕೋಸ್ಕರ ಬಂದು ಪಾಪ ಇಲ್ಲಿರೋ ಅಷ್ಟು ಸ್ಟೂಡೆಂಟ್ಸ್ಗೆ ಡಿಸ್ಟರ್ಬ್. ಸರ್ ಇಲ್ಲ ಸರ್, ನಂಗೆ ಅರ್ಥ ಆಗುತ್ತೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗುತ್ತೆ. ದಯವಿಟ್ಟು ಆದ್ರೆ ಒಂದೇ ಒಂದು, ಆ ಹುಡುಗ ಯಾರೋ ಇಬ್ರು ಅವೆಂಜರ್ಸ್ ಮತ್ತೆ ಯಾರು ಈಗ ಜಾಸ್ತಿ ಆಯ್ತು ಅಂದ್ರಲ್ಲ, ಅವ್ರು ಸ್ವಲ್ಪ ಮಾತಾಡ್ಬೋದಾ? ಇಲ್ಲಪ್ಪ ಬೇಡ, ಈ ಡಿಸ್ಕಷನ್ ಇಲ್ಲೇ ಸ್ಟಾಪ್ ಮಾಡಿ. ಸೊ ನನ್ನ ರಿಕ್ವೆಸ್ಟ್ ವಿಶಾಲ್ ನಿಮ್ಗೆ, ದಯವಿಟ್ಟು ನಮ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಅದು ಆಕ್ಚುಲಿ ಏನ್ ನನ್ ಬಂದ್ ಸಾರಿ ಕೇಳಿದೆ, ಇದು ಜಾಸ್ತಿ ಆಗಿರೋ ಅಂದಿತ್ತು. ಇಲ್ಲ ಒಂದ್ ನಿಮಿಷ, ಅದು ನಿಮ್ಗೆ ಅಂತ ಅಲ್ಲ, ಇಟ್ ವಾಸ್ ಸಮ್ಮನ್ ಎಲ್ಸ್. ವಿಕ್ರಾಂತ್ ಅಂತ ಯಾರೋ ಬಂದಿದ್ರಿ ಇದಕ್ ಮುಂಚೆ. ಹಾ ಸರ್, ಅದೇ ನಾನು ಹೇಳಿಲ್ವಾ, ನಮ್ಮೋನೆ ಮಾಡಿದ್ದು ಅಂತ. ಇರ್ಲಿ ವಿಶಾಲ್, ನಾನ್ ನಿಮ್ಗೆ ಹೇಳ್ತೀನಿ, ವಾಟ್ ಎವರ್ ಇಟ್ ಇಸ್. ಇವಾಗ ಹೆಂಗಾಯ್ತು ನೋಡಿ, ಈಗ ನೀವು ಬಂದು ಏನೋ ಡಿಸ್ಟರ್ಬ್ ಮಾಡ್ತಿದ್ರ, ಅವರು ಎಕ್ಸೈಟ್ ಆದ್ರು, ನೀವು ಎಕ್ಸೈಟ್ ಆದ್ರ. ಈಗ ನೋಡಿ ಫೈಟಿಂಗ್ ಲೆವೆಲ್ಗೆ ಹೋಗುತ್ತೆ, ಬೇಡ ಅಲ್ವಾ? ಓಕೆ ಸರ್, ಅದೇ ಸರ್ ನಾನ್ ಕೇಳ್ತಾ ಇದ್ದೆ ಅಷ್ಟೇ, ಏನ್ ತಪ್ಪಾಗಿದೆ ಅದಲ್ಲ ಸರ್. ನೋಡಿ ಸರ್, ನಮ್ ಕಡೆಯಿಂದ ನನ್ ತಪ್ಪಾಗಿದೆ ಅಂದಾಗ ನಾನು ಬಂದು ನಿಮ್ ಸಾರಿ ಕೇಳಿರ್ತಾನೆ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್, ಯು ಅಗ್ರೀಡ್. ಓಕೆ, ನೀವು ಸಾರಿ ಕೇಳಿದ್ರ, ಐ ಆಮ್ ಹ್ಯಾಪಿ ಫಾರ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಸ್ಟಾಪ್ ಇದನ್ನೆಲ್ಲ ಮಾಡಿದ್ರೆ ಗೊತ್ತು ಸರ್ ನಮಗೂ. ಸರ್ ಟೀಚರ್ಸಿಗೆ ಬೆಲೆ ಕೊಡೋದು ನಮಗೂ ಗೊತ್ತು ಸರ್. ನೀವು ಟೀಚರ್. ನೋ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಓಕೆ ಸರ್, ಓಕೆ. ಸೊ ಐ ರಿಕ್ವೆಸ್ಟ್ ನಾಟ್ ಟು ರಿಪೀಟ್ ದಿಸ್. ಓಕೆ ಸರ್. ಅದು ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾ? ಯಾರೋ ಒಬ್ರು ಬಂದು, ಅದೇನಿಲ್ಲ, ನಿಮ್ಗೆ ಏನೋ ಒಂದ್ ಸ್ವಲ್ಪ ಏನೋ ನೀವು ಯಾರೋ ಈ ತರ ಬಂದು ಮಾತಾಡಿ ಏನೋ ನೀವು ಮಜಾ ತಗೊಳ್ತೀರಾ ಅಷ್ಟೇ. ನಿಮ್ ಇಂಟೆನ್ಷನ್ ಏನೋ ಮಜಾ ತಗೋಬೇಕೇನೋ ಮಾತಾಡ್ಬೇಕಷ್ಟೇ. ಬಟ್ ಅದು ಫುಲ್ ಕ್ಲಾಸ್ ನ ಡಿಸ್ಟರ್ಬ್ ಮಾಡುತ್ತೆ. ಓಕೆ ಸರ್, ಸಾರಿ ಸರ್, ನಿಮ್ ಟೈಮ್ ವೇಸ್ಟ್ ಆಗ್ತಿದೆ. ಓಕೆ ಸರ್, ಕ್ಯಾರಿ ಆನ್ ಸರ್. ಸೊ ಐ ರಿಕ್ವೆಸ್ಟ್ ಯು ಟು ನಾಟ್ ಟು ರಿಪೀಟ್ ದಿಸ್. ಸರ್ ನಾನಲ್ವಲ್ಲ ಸರ್, ವಾಟ್ ಎವರ್ ಇಟ್ ಇಸ್, ಯಾರಾದ್ರೂ ಆಗಿರ್ಲಿ, ನನ್ನ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಸಾರಿ ಸರ್. ಸರ್ ಆದ್ರೆ ಆ ಅವೆಂಜರ್ಸ್ ಅವರು ಸ್ವಲ್ಪ ಮಾತಾಡಿದ್ರೆ ಪ್ಲೀಸ್ ವಿಶಾಲ್, ಈ ಟಾಪಿಕ್ ಇಲ್ಲೇ ಬಿಟ್ಬಿಟ್ರೆ ಒಳ್ಳೇದು. ಅವೆಂಜರ್ ಮತ್ತೆ ಈಗ ಯಾರೋ ಜಾಸ್ತಿ ಆಯ್ತು ಅಂದಿದ್ರೆ. ಲಿಸನ್ ವಿಶಾಲ್, ಲೆಟ್ ಅಸ್ ಟಾಕ್ ದಿಸ್ ನೌ. ಓಕೆ ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು ಸರ್, ಸಾರಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಫೈನ್. ಸರ್ ಎರಡು ವಾಯ್ಸ್ ನೋ, nobody should continue on this topic. That's the end of the topic. ಅರ್ಥ ಆಯ್ತಾ? Is that clear to everybody? Yes sir. I'm asking, is that clear to everyone? Yes sir. Yes sir. Yes sir. Okay. ನೋಡಿ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ನೋಡಿ ನಮ್ಮ ಸ್ಟೂಡೆಂಟ್ ಯಾರು ಐಡಿ ಪಾಸ್ ಮಾಡಿರೋದ್ರಿಂದ ತಾನೇ ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ. ಸಾರಿ, ನಾನು ಅವ್ರಿಗಂತೂ ಖಂಡಿತ ಬೈಯಲ್ಲ. ಸೊ ಡಿಸ್ಟರ್ಬ್ ಮಾಡಿಸ್ಬೇಕು ಅಂತ ಕರ್ಕೊಂಡ್ ಬಂದಿರೋದು ನಮ್ಮ ಸ್ಟೂಡೆಂಟ್ಸು, ಸೋ ಕಾಲ್ಡ್ ನನ್ನ ಸ್ಟೂಡೆಂಟ್ಸು, ಸೋ ಕಾಲ್ಡ್ ನನ್ನ ಕ್ಲಾಸ್ ಅನ್ನು ಎಲ್ಲಾರು ಇಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ತೀರಾ. ಅರ್ಥ ಆಯ್ತಾ? No, I didn't expected this, especially from this particular batch. It's okay. Nothing can be done. ಇಲ್ಲ, ಯಾಕಂದ್ರೆ ನೋ ಸರ್, ಅರ್ಥ ಮಾಡ್ಕೊಳ್ಳಿ, ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಯಾರೋ ಒಬ್ರು ನಮ್ಮ ಐಡಿನ ಬೇರೆಯವ್ರಿಗೆ ಪಾಸ್ ಮಾಡಿರೋದ್ರಿಂದ ಎಷ್ಟು ಡಿಸ್ಟರ್ಬೆನ್ಸ್ ಆಯ್ತು ಒಂದ್ಸಲ ಯೋಚನೆ ಮಾಡಿ ಅಷ್ಟೇ. ನಾನು ಹೇಳೋದು ನಥಿಂಗ್ ಎಲ್ಸ್. ಐ ಜಸ್ಟ್ ವಾಂಟ್ ಟು ಸೇ ನಥಿಂಗ್. ನಿಮ್ಗೆ ಏನೋ ಮಜಾ ತಗೋಬೇಕಷ್ಟೇ ಇದೆಲ್ಲ. ನೀವು ಓದೋ ಇಂಟೆನ್ಷನ್ ಅಂತೂ ಬಂದಿಲ್ಲ ನೀವು. ಓಕೆ, ಓದೋ ಇಂಟೆನ್ಷನ್ ಇಂದ ನೀವೇನಾದ್ರೂ ಬಂದಿದ್ದಿದ್ರೆ ಸಾರಿ, ನೀವು ಇದನ್ನ ಮಾಡ್ತಿರ್ಲಿಲ್ಲ. ಅಂಡ್ ಇನ್ನೊಂದು, ನಿಮ್ಮ ಕಲ್ಚರ್ನ ತೋರಿಸುತ್ತೆ ಇದು. ಫರ್ಗೆಟ್ ಅಬೌಟ್ ಅವ್ರು ಬಿಡಿ, ಅವ್ರು ನೋಡಿ ಪಾಪ ಅವ್ರಿಗೆ ಆಕ್ಚುಲಿ ಅವನು ತಪ್ಪರಿವಾಗಿ ಅವ್ನು ಬಂದು ಸಾರಿ ಕೇಳ್ದ. ಈಸ್ ಹ್ಯಾವಿಂಗ್ ಎ ಸಚ್ ಕೈಂಡ್ ಆಫ್ ಡೀಸೆನ್ಸಿ. ಅವ್ನಿಗೆ ಅಷ್ಟು ಒಳ್ಳೆ ಕಲ್ಚರ್ ಇದೆ. ಓಕೆ, ದಟ್ ಬಾಯ್ ಇಸ್ ಹ್ಯಾವಿಂಗ್ ಎ ಗುಡ್ ಕಲ್ಚರ್. ಡಿಸ್ಟರ್ಬ್ ಮಾಡ್ಬೇಕು ಅಂತ ಬಂದ, ಬಟ್ ಫೈನಲಿ ಸಾರಿ ಕೇಳ್ಬಿಟ್ಟು ಹೊರಗಡೆ ಹೋದ ಅವನು. ಅವ್ನು ನೋಡಿ ಕಲ್ತ್ಕೊಳ್ಳಿ, ಯಾರು ಡಿಸ್ಟರ್ಬ್ ಮಾಡ್ಸಿದ್ರಲ್ವಾ ಅವ್ನು ನೋಡಿ ಕಲ್ತ್ಕೊಳ್ಳಿ ನೀವು.
Okay, he's actually compared to that student who came to disturb the class. He's actually far better. Okay, right. Okay, Dilip, you want to say something, man? ನೀವು ಬಂದ ಹಾಗೆ ಹೋದ್ರ? ನೀವು ಕಾಲ್ ಕೂಡ ಮಾಡಿದ್ದೀರಾ ಅನ್ಕೋತೀನಿ. ದಿಲೀಪ್ ಅನ್ಮ್ಯೂಟ್. No, ನೀವು ಕಾಲ್ ಮಾಡಿದ್ದೀರಾ? ಹೇಳಿ ಸರ್. ಹೇಳಿ ಸರ್. ದಿಲೀಪ್? ಇಲ್ಲ ಸರ್, ಇಲ್ಲ ಹೇಳಿ. ಕಾಲ್ ಮೀ ಆಲ್ಸೋ? ಇಲ್ಲ ಸರ್, ನಾನು ಮಾಡಿಲ್ಲ. ಯಾವ್ದೋ ನಂಬರ್ ಬಂದಿದೆ 465. ನೋಡೋಣ ಬಿಡಿ ಯಾಕೆ. ಓಕೆ ಸರ್. ಓಕೆ, ಆಲ್ ಆಫ್ ಯು ಟೇಕ್ ಕೇರ್. ಇಟ್ಸ್ ಓಕೆ, ಫರ್ಗೆಟ್ ಇಟ್. ಈ ವಿಷಯ ಬಿಟ್ಬಿಡಿ, ಇಲ್ಲಿಗೆ ತುಂಬಾ ಡ್ರ್ಯಾಗ್ ಮಾಡಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ತಪ್ಪು ನಮ್ಮ ಕಡೆಯಿಂದ, ನಮ್ಮ ಸ್ಟೂಡೆಂಟ್ ಕಡೆಯಿಂದ ಇದಾಗಿರೋದ್ರಿಂದ ಸೊ ಸಾರಿ, ನಾನು ಅವ್ರನ್ನ ಏನು ಬ್ಲೇಮ್ ಮಾಡಂಗಿಲ್ಲ ನಾನು. ಓಕೆ, ದೇ ಆರ್ ಸೆಕೆಂಡ್. ಓಕೆ, ಅವ್ರದ್ದು ಒಂಥರ ಸೆಕೆಂಡ್ ಇದು ಅವ್ರು ನಮಗೆ. ಫಸ್ಟ್ ಟೈಪ್ ಅಲ್ಲೇ ನಮಗೆ ತೊಂದರೆ ಆಗ್ತಿದ್ರೆ ಸೆಕೆಂಡ್ ಟೈಪ್ ಯಾಕೆ ಬರ್ತಾಡ್ಲಿ ನಾನು. ಫರ್ಗೆಟ್ ದಿಸ್, ಸ್ಟಾಪ್ ದಿಸ್ ಇಶ್ಯೂ. ನೌ ಗೋ ಅಂಡ್ ಸ್ಟಡಿ. Tomorrow I will start with a new topic. Okay, so all of you take care and bye to everyone. Thank you, sir. Bye, Thank you, sir. Thank you. Thank you. Bye. Bye, sir. Bye. Thank you. Thanks to the person who did this.